ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮನ ಆರಂಭ ಮಾಡೋಕ್ಕೂ ಮುಂಚಿತವಾಗಿ ಒಂದಷ್ಟು ವಿಶೇಷವಾದಂತಹ ಸೂಚನೆಗಳನ್ನು ಕೊಡೋದಿದೆ. ಖಂಡಿತವಾಗ್ಲೂ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಎಲ್ಲ ಕಡೆನೂ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಪ್ರವಾಹಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಕೆಲವು ಕಡೆ ಆಗೇ ಹೋಗಿದೆ. ಇಷ್ಟೇ ಅಲ್ಲ, ಮತ್ತೊಂದು ಕಡೆಗೆ ಡೆಂಗ್ಯೂ ಜ್ವರ ಹೆಚ್ಚಾಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹೆಚ್ಚಾಗಿ ನಾವು ಈ ಕುರಿತಂತೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳುವಂತಹ ಅಗತ್ಯತೆ ಇದೆ. ಹಾಗಾಗಿ ಹೆಚ್ಚು ಮಳೆ ಇರೋದ್ರಿಂದ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮೊದಲನೇದಾಗಿ ಹೊರಗಡೆ ಪ್ರವಾಸಗಳನ್ನು ತಕ್ಕ ಮಟ್ಟಿಗೆ ರದ್ದು ಮಾಡಿ. ಅನಗತ್ಯವಾಗಿ ಹೊರಗಡೆ ತಿರುಗಾಡುವಂಥದ್ದು ಬೇಡ ಅಂತ ಹೇಳ್ಬೋದು. ಇದರ ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ನೀವು ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸ್ವಾಭಾವಿಕವಾಗಿ ಎಲ್ಲರೂ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಯಾಕೆಂದರೆ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರು ಇವತ್ತು ನಿಂತಿರುತ್ತೆ, ಇವತ್ತು ಸ್ವಚ್ಛ ಮಾಡಿದ್ದೀವಿ ಅಂತಂದರೆ ಪುನಃ ನಾಳೆ ಮತ್ತೆ ಅದೇ ಸ್ಥಿತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕೊಚ್ಚೆ ಆಗುವಂಥದ್ದು ಅಥವಾ ರಾಡಿ ಆಗುವಂಥದ್ದು, ಸ್ವಲ್ಪ ಇದನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮತ್ತು ಮನೆ ಸುತ್ತ ಬೇಡವಾದಂಥ ಒಂದಷ್ಟು ಗಿಡಗಳು ಬೆಳೆದಿರುತ್ತೆ, ಕಳೆ ಅಂತ ಹೇಳ್ತೀವಲ್ಲ, ಬಹುಶಃ ಆ ಮುಖೇನ ಸೊಳ್ಳೆಗಳು ಅಲ್ಲಿ ವಾಸ ಮಾಡೋದಕ್ಕೆ ಜಾಗ ಆಗುತ್ತೆ. ಸೊಳ್ಳೆಗಳಿಂದನೇ ಡೆಂಗ್ಯೂ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಬರೀ ಇದು ನಮ್ಮ ಮನೆ ಸ್ವಚ್ಛವಾಗಿದ್ದರೆ ಸಾಲದು, ಎಲ್ಲರೂ ಪಾಲಿಸ್ಬೇಕು ಇದನ್ನು. ಅರ್ಥಾತ್ ಬೇರೆಯವ್ರ ಮನೆ ಇದ್ದರೂ ಕೂಡ ಅವ್ರಿಗೆ ತಿಳಿಸಿ ಹೇಳಿ. ಮುಖ್ಯವಾಗಿ ಹಳ್ಳಿ ಭಾಗಗಳಲ್ಲಿ ಹೆಚ್ಚಾಗಿ ಈ ರೀತಿಯಾದಂಥ ಒಂದು ಏನು ಹೇಳ್ತೀವಲ್ಲ, ಸ್ವಚ್ಛತೆ ಇಲ್ಲದೇ ಇರುವಂಥದ್ದು, ಅಥವಾ ನಮಗೆ ಯಾಕೆ ಬಿಡು ಅನ್ನುವಂಥ, ಅಥವಾ ಮಾಡದೇ ಇರುವಂಥದ್ದು, ಅಥವಾ ಅದರಿಂದ ಏನಾಗುತ್ತೆ ಬಿಡು ಅನ್ನುವಂಥ ಜಾಗೃತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಹಾಗಾಗಿ ದಯಮಾಡಿ ಅರ್ಥೈಸ್ಕೊಳ್ಳಿ, ಇದು ಎಲ್ಲರ ಆರೋಗ್ಯಕ್ಕೂ ಕೂಡ ಮುಖ್ಯ ಆಗುತ್ತೆ. ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಇದನ್ನು ಪಾಲನೆ ಮಾಡಬೇಕಾಗುತ್ತೆ. ಇದರೆಡೆಗೆ ನಾವು ಕೂಡ ಯೋಚನೆ ಮಾಡಿ ಬೇರೆಯವ್ರಿಗೂ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮಳೆಗಾಲ ಇರೋದ್ರಿಂದ ಹೆಚ್ಚು ಹೊರಗಡೆ ತಿರುಗಾಡುವಂಥದ್ದು ಬೇಡ. ಮತ್ತು ಮಳೆಗಾಲ ಇದಂತಂದ ಮೇಲೆ, ಈ ಮುಂಚೆ ನಾವು ಬೇಸಿಗೆಗಾಲದಲ್ಲಿ ಮಾತು ಹೇಳ್ತಾ ಇದ್ವಿ, ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡಿ ಅಂತ ಅಲ್ವಾ. ಸೊ ಮಳೆಗಾಲ ಶುರು ಆಗಿದೆ. ಹಾಗಾಗಿ ಆ ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ದಿಸೆಯಲ್ಲೂ ಕೂಡ ಒಂದಷ್ಟು ಯೋಜನೆಗಳನ್ನು ಮಾಡಿ ಮುಂದಿನ ಬೇಸಿಗೆ ಕಾಲದಕ್ಕೂ ಅದು ಸಹಾಯ ಆಗುತ್ತೆ. ಈ ರೀತಿಯಾಗಿ ಯೋಚನೆ ಮಾಡೋಣ. ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯವನ್ನು ಕೂಡ ನಾವು ಚೆನ್ನಾಗಿಟ್ಕೊಳ್ಳೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮ್ಮ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಮಾತನ್ನು ನೀವು ಕೇಳಿರ್ತೀರ, ಬಳ್ಳಿ ಯಾವತ್ತಿದ್ರೂ ಕೂಡ ಹತ್ತಿರದ ಮರಕ್ಕೇನೆ ಹಬ್ಬಿಕೊಳ್ಳೋದು ಅಂತ. ನಿಜ ಅಲ್ವಾ ಅದು? ಮೇಲ್ನೋಟಕ್ಕೆ ನಮಗೆ ಹೌದಲ್ವಾ, ಈ ಮಾತಿನಲ್ಲಿ ಅಂಥ ವಿಶೇಷತೆ ಏನಿದೆ? ಸಾಮಾನ್ಯವಾಗಿ ಬಳ್ಳಿಗಳು ಹತ್ತಿರದ ಮರಕ್ಕೇನೆ ಹಬ್ಬಿಕೊಳ್ಳೋದು ಅಂತ ಅಂದ್ಕೊಳ್ತೀವಿ ನಾವು. ಸ್ವಲ್ಪ ಇದನ್ನು ನಾವು ಜೀವನದ ಪಾಠದ ದೃಷ್ಟಿಯಲ್ಲಿ ನೋಡ್ಕೊಳ್ಳೋಣ. ಬಳ್ಳಿ ಯಾಕೆ ತನ್ನ ಹತ್ತಿರದ ಮರಕ್ಕೆ ಹಬ್ಬಿಕೊಳ್ಳುತ್ತೆ? ನೀವು ಎಷ್ಟೇ ಸರಿಯನ್ನು ಕಟ್ ಮಾಡಿ ಬೇರ್ಪಡಿಸಿ ಮತ್ತೆ ಅದು ಹೋಗ್ಬಿಟ್ಟು ಅದೇ ಮರಕ್ಕೆ ಹಬ್ಬಿಕೊಳ್ಳುತ್ತೆ. ಯಾಕೆ ಅಂದರೆ ಆ ಬಳ್ಳಿಗೆ ಭರವಸೆ ಇರುತ್ತೆ, ಈ ಮರ ನನ್ನ ಜೀವನದ ಆಸರೆ, ಗಟ್ಟಿ ಆಗ್ತೀನಿ ನಾನು. ಈ ಮರಕ್ಕೆ ನನಗೆ ಈ ಮರ ಆಸರೆ ಎಷ್ಟು ಮಟ್ಟಿಗೆ ಕೊಡುತ್ತೆ ಅಂದರೆ ನನ್ನ ಜೀವನದ ಉದ್ದಕ್ಕೂ ಕೂಡ ಇದು ನನಗೆ ಆಸರೆಯಾಗಿ ನಿಲ್ಲಬಲ್ಲಂಥ ಒಂದು ಶಕ್ತಿ ಈ ಮರಕ್ಕಿದೆ. ಹಾಗಾಗಿ ನಾನು ಬಿಡಲೇಬಾರದು ಅನ್ನುವಂಥ ಭರವಸೆ ಬಳ್ಳಿಗಿರುತ್ತೆ. ಈ ಜೀವನದ ಪಾಠವನ್ನು ನಮ್ಮ ಜೀವನದ ಪಾಠವಾಗಿಸ್ಕೊಳ್ಬೇಕು ನಾವು. ಸೊ ಬಹುಶಃ ಈ ಒಂದು ಜೀವನದ ಪಾಠವನ್ನು ತಮ್ಮ ಜೀವನದ ಪಾಠವನ್ನಾಗಿಸಿಕೊಂಡಂತಹ ಅತಿಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಬಾಲ್ಯದಿಂದಲೇ ರಂಗಭೂಮಿಯ ಕಡೆಗೆ ಒಂದಷ್ಟು ಪರಿಚಯ ಅಥವಾ ಆ ಒಂದು ವಾತಾವರಣ ಇರುವಂಥ ಪ್ರಸಂಗದಲ್ಲಿ ರಂಗಭೂಮಿಯೇ ನನ್ನ
ವೃತ್ತಿ ಬದುಕಾಗಿ ತಗೊಳ್ಬೇಕು ಅನ್ನುವಂಥ ನಿರ್ಧಾರ ಇದೆಯಲ್ಲ, ಬಹುಶಃ ಇದು ತುಂಬ ದೊಡ್ಡ ಸವಾಲು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ರಂಗಭೂಮಿಯನ್ನ ವೃತ್ತಿಯಾಗಿ ತಗೊಳ್ಳಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರನ ಹುಡುಕೋದಿರಲಿ, ಆ ಪ್ರಶ್ನೆನೇ ಊಹೆ ಮಾಡಿಕೊಳ್ಳುವಂಥದ್ದು ಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಬದುಕಾಗಿ ತಗೊಂಡಂಥ ಅತಿಥಿಗಳಿವರು. ಜೊತೆಗೆ ಅದ್ಭುತವಾದಂಥ ಕಲಾವಿದರು. ಅಷ್ಟೇ ಅಲ್ಲ, ರಾಮಾಯಣ, ಸಂಪೂರ್ಣ ವಾಲ್ಮೀಕಿ ರಾಮಾಯಣವನ್ನು 3 ಗಂಟೆಗಳ ಕಾಲ 111 ಪಾತ್ರಗಳ ಒಂದು ಏಕವ್ಯಕ್ತಿಯಾಗಿ ಏಕಾಭಿನಯ ಪಾತ್ರಗಳ ಮೂಲಕ ದಾಖಲೆಯನ್ನು ಬರೆದಂಥವರು. ಸಾವಿರಾರು ಪ್ರದರ್ಶನಗಳು, ಸಾಕಷ್ಟು ತಿಂಗಳಾನಗಟ್ಟಲೆ ಒಂದೇ ಊರಲ್ಲಿ ಇದ್ದು ಸಾವಿರಾರು ಪ್ರದರ್ಶನಗಳನ್ನು ನೀಡಿ ಪ್ರಶಸ್ತಿಗಳಿಗೆ ಭಾಜನರಾದಂಥವ್ರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ರಂಗಭೂಮಿ ಕಲಾವಿದರಾದಂತಹ ಹೆಲೆನ್ ಮೈಸೂರು ಅವರನ್ನು. ಮೇಡಮ್, ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ಕಾರ. ತುಂಬ ಸಂತೋಷ ಮೇಡಮ್, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ನಮಗೆ ತುಂಬ ಉತ್ಸಾಹ ಇದೆ, ನನಗೆ ಗೌರವ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ, ಒಂದು ಬಣ್ಣ ಹಚ್ಚಿ ನಾವು ಒಂದು ವೇದಿಕೆ ಮೇಲೆ ನಿಂತು ಒಂದು ಪ್ರದರ್ಶನ ನೀಡ್ತೀವಿ ಅಂತಂದರೆ ಅದು ದೊಡ್ಡ ಸವಾಲು. ಆದರೆ ಸಾವಿರಾರು ಪ್ರದರ್ಶನಗಳು ಮತ್ತು ವಿಶ್ವ ದಾಖಲೆ ಮಟ್ಟದಲ್ಲಿ ಮಾಡುವಂಥ ಪ್ರದರ್ಶನಗಳಿದೆಯಲ್ಲ, ಅದು ಸವಾಲಿಗಿಂತ ಮೀರಿದ್ದಂತ ಹೇಳ್ಬೋದು. ಬಹುಶಃ ಮಾತಾಡೋಣ ಅದೆಲ್ಲವೂ ಕೂಡ. ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಇದಾಗಿದೆ ಮಾತು ಎಸ್ ರಾಧಾಕೃಷ್ಣನವರ ಮಾತು. ನಾವು ಮಾಡಿದ ಅಲ್ಪ ಸಾಧನೆ ಮಾಡಬೇಕಾದ ಬೃಹತ್ ಕಾರ್ಯಕ್ಕೆ ನಮ್ಮನ್ನು ಕುರುಡರಾಗಿಸಬಾರದು. ಈ ಕುರುಡಾಗಿಸಬಾರದು ಅನ್ನುವಂಥ ಒಂದು ಪದ ಇದೆಯಲ್ವಾ, ಅದನ್ನು ನಾವಿಲ್ಲಿ ಒತ್ತಿ ಗಮನಿಸಬೇಕಾಗತ್ತೆ. ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಉದಾಹರಣೆ ಸಮೇತ ಈ ಮಾತನ್ನು ನಾವು ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಮನೆ ಮುಂದೆ ಸ್ವಲ್ಪ ನೀರು ನಿಂತಿದೆ ಅಂತ ಅಂದ್ಕೊಳ್ಳೋಣ. ಒಂದನೇ ದಿನ ನಾವೇನು ಮಾಡ್ತೀವಿ, ಏನೋ ನೀರು ನಿಂತಿದೆ ಅನ್ಕೋತೀವಿ. 2ನೇ ದಿನ ಹಾಗೆ ಬಿಡ್ತೀವಿ. 3ನೇ ದಿನ ಸ್ವಲ್ಪ ಗಮನ ಕೊಡ್ತೀವಿ. ಯಾಕೆಂದರೆ ಆ ನೀರು ಏನಿದೆಯಲ್ಲ ಕಲುಷಿತ ಆಗ್ತಾ ಬರುತ್ತೆ, ಸೊಳ್ಳೆಗಳು ಬರುತ್ತೆ, ಕೊಳಚೆ ಆಗುತ್ತೆ. ನಂತರ ನಾವು ಬೈಕೊಳ್ತೀವಿ, ಯಾಕಾದ್ರೂ ಇಲ್ಲಿ ಬಂತಿದ್ದು ಅಂತ. ಒಂದು ವೇಳೆ ಅದೇ ನೀರು ಹರಿತಾ ಇದ್ರೆ ಅದು ನದಿ ಅಂತ ಕರೆಸ್ಕೊಳ್ಳುತ್ತೆ, ಅದಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ, ಶುದ್ಧತೆ ಅಂತ ಕರೆಸ್ಕೊಳ್ಳುತ್ತೆ, ತನ್ನ ಘನತೆಯನ್ನು ಹೆಚ್ಚಿಸ್ಕೊಳ್ಳುತ್ತೆ. ಅರ್ಥ, ನಿಂತ ನೀರಾಗಬಾರ್ದು, ಹರಿಯು ನೀರಾಗಬೇಕು ಅನ್ನುವಂಥ ಮಾತು. ಇನ್ನು ಈ ಮಾತಿಗೆ ಹೇಗೆ ಸಂಬಂಧಪಡುತ್ತೆ ಅಂತಂದರೆ, ಮನುಷ್ಯನ ಸಾಧನೆ ಇದೆಯಲ್ವಾ, ಅದು ಹಂತ ಹಂತವಾಗಿ ಬರುತ್ತೆ, ಒಂದೇ ಸರಿ ಯಾವುದೂ ಸಿಗೋದಿಲ್ಲ. ಒಂದು ಹಂತದ ಮಟ್ಟಿಗೆ ಮನುಷ್ಯ ಸಾಧನೆ ಮಾಡಿದ ತಕ್ಷಣ ಅಹಂಕಾರ, ಅಹಂ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲದೇನೆ ಚಿಗುರೊಡೆಯೋದಕ್ಕೆ ಶುರು ಆಗುತ್ತೆ. ಚಿಗುರು ಹೊಡೆದಿದೆ ಅಂತ ನಾವು ಅದನ್ನ ಚೂಟ್ ಹಾಕೋ ಬದಲಾಗಿ ತಲೆ ಮೇಲೆ ಏರಿಸಿ ಕೂತ್ಕೊಂಡ್ವಿ, ಬೆಳೆಯೋದಕ್ಕೆ ಬಿಟ್ವಿ ಅಂತಂದರೆ ಅಹಂಕಾರ ಅನ್ನುವಂಥದ್ದು ಮನುಷ್ಯನನ್ನು ಕುರುಡರನ್ನಾಗಿಸುತ್ತೆ. ಆ ಸಾಧನೆ ಎನ್ನುವಂಥ ಮೊದಲನೇ ಮೆಟ್ಲಿದೆಯಲ್ವಾ, ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ, ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ. ಅಂದರೆ ನಿಂತ ನೀರಾಗ್ತೀವಿ ನಾವು, ಮುಂದೆ ಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನದಿಯಾಗಿ ಸಮುದ್ರ ಅನ್ನುವಂಥ ಯಶಸ್ಸನ್ನು ತಲುಪಬೇಕೇ ವಿನಃ ಈ ಅಹಂಕಾರ ಅನ್ನುವಂಥ ಪಟ್ಟಿನ ಕಟ್ಕೊಂಡು ಕುರುಡರಾಗಿ ಮುಂದಿನ ಸಾಧನೆಯನ್ನು ಮರೆತು ಕೊಳಚೆ ಆಗಬಾರ್ದು ಅನ್ನುವಂಥದ್ದು ಈ ಮಾತಿನ ಅರ್ಥ ಆಗಿತ್ತು. ಬನ್ನಿ ಮಾತನ್ನು ಆರಂಭ ಮಾಡೋಣ. ಮೇಡಮ್, 50 ವರ್ಷಗಳ ಒಂದು ರಂಗಭೂಮಿಯ ಬದುಕನ್ನು ಬಹುಶಃ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಮೀರಿದ್ದು ಅಂತ ಅನಿಸುತ್ತೆ. ಅಂಥ ಒಂದು ಬದುಕನ್ನು ಕಂಡಿದ್ದೀರಿ ತಾವು. ಹೇಳಿ ಮೇಡಮ್, 50 ವರ್ಷದ ರಂಗ ಬದುಕಿನ ಈ ಒಂದು ಪಯಣದಲ್ಲಿ ಹೇಗೆ ಬದುಕಿದ್ದೀರಿ, ಹೇಗೆ ತೃಪ್ತಿ ಕೊಡ್ತಾ ಇದೆ ಸದ್ಯಕ್ಕೆ ಹೇಳೋದಾದರೆ? ಈ 50 ವರ್ಷ ಅಂತ ಒಂದು ಲೆಕ್ಕ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಬೇಗ ಹೋಯ್ತಲ್ಲ 50 ವರ್ಷ ಅಂತ ಒಂದ್ಸಲ ಬಂದ್ಬಿಡುತ್ತೆ. ಈ ಬಣ್ಣದ ಬದುಕಿನಲ್ಲಿ ಅಂತಂದರೆ ಅದು ನಾನು ಇಷ್ಟಪಟ್ಟು ಬಂದ ಬದುಕಲ್ಲ ಇದು. ಆಮೇಲೆ ಇದನ್ನು ತುಂಬ ಇಷ್ಟ ಮಾಡ್ಕೊಂಡಿರೋದು. ತುಂಬ ಕಷ್ಟ ಇತ್ತು ಈ ಬದುಕು ಆಗಿನ ಒಂದು ಸಮಯದಲ್ಲಿ. ಈಗ ಒಂದು 50 ವರ್ಷದ ನಾವು ಹಿಂದೆ ಹೋಗಬೇಕು ಅಂತಂದರೆ ತುಂಬ ಇವಾಗ ಎಷ್ಟು ಒಳ್ಳೆಯ ಪೂಜ್ಯ ಭಾವನೆಯಿಂದ ರಂಗಭೂಮಿಯನ್ನು ನೋಡ್ತೀವಿ, ಆಗ ಅಷ್ಟು ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಮಹಿಳೆಯರಿಗೆ. ನಾನೊಬ್ಳು ಮಹಿಳೆಯಾಗಿರೋದ್ರಿಂದ ಆಗ ಸ್ವಲ್ಪ ಕಷ್ಟನೇ ಇತ್ತು. ನಾನು ಅಮ್ಮ ಗುಬ್ಬಿ ಕಂಪ್ನಿಯಲ್ಲಿ ಇದ್ದಿದ್ದರಿಂದ ನನಗೆ ಅದು ಸ್ವಲ್ಪ ಈಸಿ ಆಯಿತು. ನಾನು ಒಂದು 4 ವರ್ಷದ ಮಗು ಇರಬಹುದು, ಒಟುಗಳ ಪಾತ್ರ ನಾವು ಮಾಡ್ತಾ ಇದ್ವಿ. ವಾಸುದೇವಣ್ಣವರು, ಬೇಬಣ್ಣವರು ಅಂತ ಹೇಳ್ತಾರೆ. ಹಾಗಾಗಿ ಹೀಗೆ ಆ ಬಣ್ಣದ ಬದುಕಿನಲ್ಲಿ ಅವಮಾನ, ಅಪಮಾನ, ಸನ್ಮಾನ ಈ 3 ಅನುಭವಿಸಿದ್ದೀನಿ ನಾನು. ಸಂತೋಷ ಮೇಡಮ್, ಖಂಡಿತ ಆ ಒಂದು ಬದುಕಿನ ಪಯಣನ ಇನ್ನಷ್ಟು ತಿಳ್ಕೊಳ್ಳೋ ಕುತೂಹಲ ಇದೆ ಮೇಡಮ್. ಬಟ್ ನಾನು ಫಸ್ಟ್ ಕ್ವೆಶನ್ ಕೇಳಲೇಬೇಕು ಅಂತಂದರೆ, ವಿಶ್ವ ದಾಖಲೆ ರಾಮಾಯಣವನ್ನು ನಾವು ಓದೋದು ಕೂತ್ಕೊಂಡ್ರೆ ಅಯ್ಯೋ ಓದಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ, ಒಂದು ವೇಳೆ ಆಸಕ್ತಿ ಇಲ್ಲ ಅಂತಂದರೆ. ಬಟ್ ಆ ಒಂದು ಸಂಪೂರ್ಣ ವಾಲ್ಮೀಕಿ ರಾಮಾಯಣವನ್ನು 3 ಗಂಟೆಗಳ ಕಾಲ
ಒಂದು ಪಾತ್ರ ಅಲ್ಲ 111 ಪಾತ್ರಗಳ ಒಂದು ಏಕವ್ಯಕ್ತಿಯಾಗಿ ಏಕಾಭಿನಯದ ಮೂಲಕ ಪ್ರಸ್ತುತಪಡಿಸಿ ವಿಶ್ವ ದಾಖಲೆಯನ್ನು ಮಾಡಿದ್ದೀರಿ. ಮೊದಲನೇದಾಗಿ ಅದ್ರ ಬಗ್ಗೆ ತಿಳಿಸಿ ಮೇಡಮ್, ನಂತರ ನಾನು ಮಾತಾಡ್ತೀನಿ. ನಿಮಗೆ ಎಷ್ಟು ಅದು ಆಶ್ಚರ್ಯ ಆಗ್ತಾ ಇದೆಯೋ, ನನಗೂ ಆ ನಾಟಕ ನನ್ನ ಕೈಗೆ ಬಂದಾಗ ಅದಷ್ಟೇ ಆಶ್ಚರ್ಯನೂ ಕೂಡ ಆಗಿತ್ತು. ನಾನು ಮಾಡಬಹುದಾ ಇದು? ಯಾಕಂದ್ರೆ ನಾನು ಒಬ್ಬಳ ಹಾಸ್ಯ ನಟಿ, ಡ್ಯಾನ್ಸರು. ನನ್ನ ಬಾಯಿಂದ ಹಾಸ್ಯದ ಬಾಯಿನಲ್ಲಿ ಆ ಒಂದು ಶಬ್ದಗಳು ಬರಬಹುದಾ ಅಂತ. SLN ಸ್ವಾಮಿಯವರು, ಅವರು ನನ್ನ ಭಾಳ ಪೂಜ್ಯ ಗುರುಗಳು. ಅವರು ಈ ನಾಟಕವನ್ನು ಒಂದು ರಂಗಶ್ರೀ ರಂಗಸ್ವಾಮಿ ಅಂತ ಹೇಳಿಬಿಟ್ಟು ಒಂದು ನಾಟಕ ನಡೀತಿತ್ತು. ಅದರಲ್ಲಿ ಹಡದವ್ವ ನಾಟಕ ಜಯಲಕ್ಷ್ಮಿ ಪಾಟೀಲ್ ಅವರು ಬರೆದಿದ್ದು. ಅದರಲ್ಲಿ ನಾನೊಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೆ. ಕಾಡು ಮನುಷ್ಯರ ಆ ಥರ ಒಂದು ಕ್ಯಾರೆಕ್ಟರ್ ಅದು. ಅದನ್ನು ನೋಡಿಬಿಟ್ಟು ಅವರು ಹೊರಗಡೆ ಅವರು ಜಡ್ಜ್ ಆಗಿದ್ದರು, SLN ಸ್ವಾಮಿಯವರು. ನಿನ್ನ ಕಡೆ ಸೀತೆ ಮಾಡಿಸ್ತೀನಿ ಅಂತ ಹೇಳಿದರು. ಯಾವುದೋ ಒಂದು ರಾಮಾಯಣದಲ್ಲಿ ಸೀತೆ ಮಾಡಿಸ್ಬೋದು ನಾಟಕ, ಪೌರಾಣಿಕ ನಾಟಕದಲ್ಲಿ ಅಂದ್ಕೊಂಡಿದ್ದೆ. ಆದರೆ ಇವರು ಬಂದು ಹೇಳಿದಾಗ 111 ಪಾತ್ರ, ಒಬ್ಬಳೇ ಅಷ್ಟೊಂದು 300 ಡೈಲಾಗ್ ಅದು. ಅಷ್ಟು ಡೈಲಾಗ್ನ ನಾವು ಮಾತಾಡಬೇಕು ಅಂತ ಬಂದಾಗ, ಸಾರ್ ಇದು ಹೇಗೆ ಸಾಧ್ಯ ನನ್ನ ಬಾಯಿನಲ್ಲಿ ಈ ಶಬ್ದಗಳು ಅಂತ ಅಂದಾಗ, ನೀವು ಮಾಡ್ತೀರಾ ಮಾಡಿ ಅಂತ ಅಂದರು. ಅವರು ನನ್ನ ಜೀವನವನ್ನೇ ಬದಲಾಯಿಸ್ತು ಆ ನಾಟಕ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರೂ ಆ ನಾಟಕವನ್ನು ತಗೊಂಡಾಗ ಅದರಲ್ಲಿ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ರು, ಹೆಲನ್ ಒಬ್ಬಳೇ ಮಾಡಲಿಕ್ಕೆ ಸಾಧ್ಯ ಈ ಪಾತ್ರ ಅನ್ನೋದೊಂದನ್ನು ಕಲಾಕ್ಷೇತ್ರದ ತುಂಬ ಹಾಕ್ಬಿಟ್ಟಿದ್ರು. ಅದು ಒಂದು ಎಲ್ಲರ ಕಣ್ಣು ಅವ್ರ ಮೇಲೆ ಬಿದ್ದಿತ್ತು. ಅವ್ರಿಗೂ ಸಾಕಷ್ಟು ಫೋನಲ್ಲಿ ಬರ್ತಾ ಇತ್ತು, ದೂರವಾಣಿ ಮುಖಾಂತರ, ನೀವು ಹೆಲನ್ ಕೈನಲ್ಲಿ ಮಾಡಿಸ್ತಾ ಇದ್ದೀರಾ, ಅವಳಿಗೆ ಶಾಸ್ತ್ರೀಯವಾಗಿ ಸಂಸ್ಕೃತವಾಗಲಿ ಏನೂ ಗೊತ್ತಿಲ್ಲ, ಎಲ್ಲೋ ಒಂದು ಅಪಶಬ್ದ ಬಂತು ಅಂದ್ರೆ ನೀನು ರಂಗಭೂಮಿಲಿ ನಿಲ್ಲೋದು ಕಷ್ಟ ಆಗುತ್ತೆ ಸ್ವಾಮಿ ಅಂತ ಅವರಿಗೆ ಕರೆಗಳು ಬರ್ತಾ ಇತ್ತು. ನನಗೂ ಕರೆಗಳು ಬರ್ತಾ ಇತ್ತು. ನೀನು ಒಂದು ಅಪಶಬ್ದ ನುಡಿದ್ರು ಅದು ದೊಡ್ಡ ಅಪವಾದ ಆಗಿ ಸ್ವಾಮಿ ಸರ್ ಮತ್ತೆ ರಂಗಭೂಮಿಗೆ ಬರಲಾರದಂತಹ ಸ್ಥಿತಿ ಆಗುತ್ತೆ. ಅವರು ಒಂದು 17 ಲಿಮ್ಕಾ ಅವಾರ್ಡ್ಗಳನ್ನ ವಿಶ್ವ ದಾಖಲೆ ಮಾಡಿದವರು ಅವರು, SLN ಸ್ವಾಮಿಯವರು. ಅವರು ಈ 3 ನಾಟಕ, ಈ 3 ವಿಶ್ವ ದಾಖಲೆಯನ್ನು ಮಾಡಿಸ್ತಾರೆ ಅಂದರೆ, ಮೊದಲು ದಾಖಲೆಗಾಗಿ ಮಾಡಿದ್ದಲ್ಲ, ನಾಟಕ ಮಾಡಬೇಕು ಮಾಡಿಬಿಟ್ವಿ. ಆದರೆ ಕೊನೆಯ 1.5 ತಿಂಗಳ 15 ದಿವಸ ಬರೀ ಅದರ ಒಂದು ಮಾತು ಕತೆ, ಅದರ ಬಗ್ಗೆ ಏನು ಪಾತ್ರ ಏನು, ಭಾಷೆಗಳ ಅರ್ಥ ಏನು, ಅದರ ಬಗ್ಗೆ ಆಯಿತು. ಆಮೇಲೆ 15 ದಿವಸ ಬ್ಲ್ಯಾಕಿಂಗ್ ಆಯಿತು, 15 ದಿವಸ ರನ್ ಥ್ರೂ ಆಯಿತು. ನನಗೆ ಅಭ್ಯಾಸ ಇರಲಾರದ್ದು, ಎಲ್ಲೋ ಒಂದು ನಾಟಕ ಕೊಟ್ಬಿಟ್ಟಿದ ತಕ್ಷಣ ಹಿಂಗೆ ಮಾಡುವಂಥ ಮಹಿಳೆ ನಾನು, ವೃತ್ತಿ ರಂಗಭೂಮಿಯೊಳಗಿರೋದ್ರಿಂದ ಈ 1.5 ತಿಂಗಳ ಪ್ರಾಕ್ಟೀಸು ನನ್ನ ಕಾಲೆಲ್ಲ ಇಷ್ಟೆಲ್ಲ ದಪ್ಪ ಆಗೋಗ್ಬಿಟ್ಟಿತ್ತು. ಅದು ಹೇಗೆ ಸಾಧ್ಯ ನಾನು ಮಾಡೋದಕ್ಕೆ ಅನ್ನೋ ಮಟ್ಟಿಗೆ ನನಗೆ ನಾನೇ ಸವಾಲಾಗಿದ್ದೆ. ಕೊನೆ ಒಂದು ವಾರ ಇದ್ದಾಗ ಇದನ್ನ ಒಂದು ದಾಖಲೆ ಮಾಡಬಹುದು ಅಂತ ಅವ್ರು ಅನ್ಕೊಂಡಿದ್ರು, ನನಗೆ ಹೇಳಿರಲಿಲ್ಲ, ಅವರಾಗೆ ಅನ್ಕೊಂಡಿದ್ದು. ಅಂದ್ಕೊಂಡು ಅವ್ರು ಏನೇನೋ ಮಾಡಿದ್ರು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು. ಆದರೆ ನೋಡಿದ್ರೆ ಅದು 116 ಪಾತ್ರ, 32 ಜನ ಜೂರಿಗಳಿದ್ರು ಆ ನಾಟಕಕ್ಕೆ. ಎಲ್ಲ ಪ್ರಕಾರಗಳು, ಯಕ್ಷಗಾನದಿಂದ ಹಿಡಿದು ಜಾನಪದ, ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, ಎಲ್ಲ ಒಂದು ಅಂದರೆ ತಂಡವನ್ನು, ಆ 32 ಜನ ಜೂರಿಗಳು, 9 ಜನ ಸೀಕ್ರೆಟ್ ಜೂರಿಗಳಿದ್ರು. ಏಷ್ಯಾ ಬುಕ್ ಆಫ್ ರೆಕಾರ್ಡು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂದ ಬಂದವರು. ಅದು ನಾಟಕ ಆದಮೇಲೆ ನಾಟಕಕ್ಕೆ 3ನೇ ಬೆಲ್ ಸ್ಟಾರ್ಟ್ ಆಗಬೇಕು. ಹವ್ಯಾಸಿ ಬ್ಲ್ಯಾಕಿಂಗ್ ಗೊತ್ತಿಲ್ಲ ನನಗೆ, ವೃತ್ತಿ ರಂಗಭೂಮಿಗಳು. ಹಾಗಾಗಿ ಇನ್ನು 3ನೇ ಬೆಲ್ಗೆ ನಾನು ಹೋಗಬೇಕು ಅಂದಾಗಲೇ ನನಗೆ ಸರ್ ನನಗಾಗಲ್ಲ ಅಂದ್ಬಿಟ್ಟಿದ್ದೆ. ಅಯ್ಯೋ, ಅಷ್ಟು ನನಗೆ ನರ್ವಸ್ ಆಗೋಗಿದ್ದೆ. ಅಲ್ಲಿಯ ಜನಗಳು ಅವರೆಲ್ಲ ಬಂದಿದ್ದು ನೋಡಿ, ಎಲ್ಲಿ ನಾನು ಗುರುಗಳಿಗೆ ಎಲ್ಲಿ ನಾನು ಇದನ್ನು ಅವಮಾನ ಮಾಡ್ಬಿಡ್ತೀನೋ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಇರಲಾರ್ದಾಗಿತ್ತು. ಆವಾಗ ಬಂದು 5 ನಿಮಿಷ ಅಂತ ಹೇಳಿ ಮತ್ತೆ ರಂಗಭೂಮಿಗೆ ಹೋಗಿ ಹೇಳಿ ಒಂದು ಕಾಫಿ ಕುಡಿಸಿದ್ರು ನನಗೆ. ಏನೂ ಆಗಲ್ಲ, ನೀವು ಮಾಡ್ತೀರಾ ಮಾಡಿ ಅಂದ್ರೆ ಹೋಗಿ ಮಾಡಿದೆ. ಅದು ಅದ್ಭುತ. ಅದರೊಂದು ವಿಡಿಯೋನು ನಿಮಗೆ ನಾನು ತೋರಿಸ್ಬೇಕು. ಆ ಜನಗಳ ಅಭಿಪ್ರಾಯ, ಬಂದವರು, ಆ ಹೇಳಿದ್ದು, ಹೇಗೋಯ್ತು 3 ಗಂಟೆಗಳು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನ್ನಲ್ಲಿ ಆ ರಂಗಭೂಮಿ ಮೇಲೆ ನಾನಾಗಿರಲಿಲ್ಲ. ಗುರುಗಳು ಕೊನೆಗೆ ಬಂದು ನನ್ನನ್ನು ಬೆನ್ನು ತಟ್ಟಿಬಿಟ್ಟು ಸೂಪರ್ ಅಂದ್ರಲ್ಲ, ಆವಾಗ ನನಗೆ ಸಮಾಧಾನ ಆಗಿದ್ದು. ಆಮೇಲೆ ನೋಡಿದ್ರೆ 3 ವಿಶ್ವ ದಾಖಲೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಹೀಗೆ ಗಿನ್ನಿಸ್, ಈ ಥರ. ಬಟ್ ಇದೇ ಒಂದು ಅದು ನನ್ನ ಜನ್ಮ ಸಾರ್ಥಕ.
ಅಲ್ವಾ? ಮೇಡಮ್ ಇದೇ ಒಂದು ಭರಾಟೆಯಲ್ಲಿ ಒಂದು ಯಾವುದಾದ್ರು ಡೈಲಾಗ್ ಬರಬಹುದಾ, ಯಾವುದೇ ಪಾತ್ರದ್ದಾಗಲಿ, ಆ ಒಂದು ಪ್ರಯತ್ನದ್ದು? ಅದೇ ನಾಟಕದ್ದೇ ಒಂದು ಸಣ್ಣ ಒಂದು ಅಗತ್ಯವಾಗಿ ಹೇಳ್ತೀರಿ. ಅಗತ್ಯವಾಗಿ. ರಾವಣ ಸನ್ಯಾಸಿ ವೇಷ ಹಾಕಿ ಬಂದಿರ್ತಾನೆ. ಆಗ ಇವಳು ಸನ್ಯಾಸಿಗಳು ಬಂದ್ರಲ್ಲ ಅಂತ ಉಪಚರಿಸೋದು ಸೀತೆ. ಸ್ವಾಮಿ ಬನ್ನಿ ಕುಳಿತುಕೊಳ್ಳಿ. ಅಷ್ಟರೊಳಗೆ ಅವನು ಕೆಣಕ್ತಾನೆ ಅವಳನ್ನ. ಅವನಲ್ಲ ಸನ್ಯಾಸಿ ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ, ಯಾರು ನೀನು? ಸನ್ಯಾಸಿ ಎಂದು ಕರೆದು ಸತ್ಕರಿಸಿ ಪೂಜಿಸಿದರೆ ನೀನು ಈ ರೀತಿಯಾಗಿ ಅವಾಚ್ಯವಾಗಿ ಮಾತನಾಡುವಿಯಾ? ಯಾರು ಯಾರು ನೀನು? ನಾನು ಯಾರೆಂದು ಕೇಳಿದೆಯಾ? ಯಾರ ಹೆಸರನ್ನು ಕೇಳಿದರೆ ಗರ್ಭಸ್ಥ ಪಿಂಡವು ತತ್ತರಿಸುವುದು. ಯಾರ ಹೆಸರನ್ನು ಕೇಳಿದರೆ ದಿಕ್ಪಾಲಕರು ದಿಕ್ಕೆಟ್ಟು ಓಡುವರು. ನಾನೇ ರಾವಣ, ದಶಕಂಠ ರಾವಣ. ಏಕೆ ಸೀತಾ, ಹೆಸರನ್ನು ಕೇಳಿದೊಡನೆ ಹೆದರಿದೆಯಾ? ಹೆದರಬೇಡ, ಬಾ ಬಾ ನನ್ನ ಜೊತೆ. ನಿನ್ನನ್ನು ಲಂಕೆಗೆ ಕರೆದುಕೊಂಡು ಹೋಗಿ ರಾಣಿಯರ ಸಾಲಿನಲ್ಲಿ ನಿನ್ನನ್ನು ಕುಳ್ಳರಿಸುವೆ. ಬಾ. ನನಗೆ ಅಲ್ಲ ಒಂದು ರೌದ್ರಾವತಾರ ಇರುತ್ತಲ್ವಾ, ಅದು ನಮಗೆ ತುಂಬಾ ಹತ್ರದಲ್ಲಿ ಕಾಣಿಸ್ತದೆ ನನಗೆ. ಅದು ಧ್ವನಿನೂ ಚೇಂಜ್ ಮಾಡಬೇಕಾಗಿತ್ತು, ಆಗ್ಬೇಕಾಗಿತ್ತು. ಈ ಕಡೆ ಮೃದುತ್ವ. ತುಂಬಾ ಸಂತೋಷ. ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನ ಕೈಲಿ ಮಾಡಿಸೋದಕ್ಕೆ. ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಅವ್ರು ಮಾಡಿಸಿದ್ದಾರೆ ಅಷ್ಟೇ. ಅಗತ್ಯವಾಗಿ ನಾವು ನೆನೆಯಲೇಬೇಕಾಗತ್ತೆ. ಯಾಕೆಂದ್ರೆ ಇದು ಒಂದೆರಡು ಪಾತ್ರಗಳಲ್ಲಲ್ವಾ, ನೂರಾರು ಪಾತ್ರಗಳು ಸತತವಾಗಿ 3 ಗಂಟೆ ನೀವು ಮಾಡ್ತೀರಾ ಅನ್ನೋದಿರ್ಲಿ, ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಿಂತಿರ್ಬೇಕಲ್ವಾ ಅವ್ರ ಹಿಂದ್ಗಡೆಗೆ. ಅದಿನ್ನೂ ದೊಡ್ಡ ಕೆಲಸ. ಅದು ಸತ್ಯ. ಇದು ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇರಲಿಲ್ಲ, ಆದ್ರೆ ಅವ್ರು ನನ್ನ ಕೈಲಿ ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಹಾಗೆ ಅವ್ರ ಮನೆಯಿಂದ ಊಟ ಸಹಿತ ನನಗೆ ಬರ್ತಾ ಇತ್ತು. ಅನ್ನಪೂರ್ಣೇಶ್ವರಿ ಅವರ ಹೆಂಡತಿ. ನಾ ಜಾಸ್ತಿ ಒಂದು ತಿಂಗಳ ಕಾಲ ನಾನು ಬರೀ ಒಂದು ಸಿಂಗಲ್ ಇಡ್ಲಿ ಅಷ್ಟೇ ತಿಂತಿದ್ದೀನಿ ಕಂಟ್ರೋಲ್ಗೋಸ್ಕರ. ಆ 3 ಗಂಟೆ ನಿಲ್ಲಬೇಕಾಗಿತ್ತು. 8 ಗಂಟೆಗಳ ಕಾಲ ನನ್ನ ನಿಲ್ಲಿಸ್ತಾ ಇದ್ರು ಅವರು. ಅವರು ಕೂತ್ಕೋ ಅನ್ನೋ ತನಕನೂ ಕೂತ್ಕೊಳ್ಳೋ ಹಾಗಿರಲಿಲ್ಲ. ಒಂದು ಶಬ್ದ ಮಿಸ್ ಆದರೂ ಪ್ರಾಕ್ಟೀಸಲ್ಲಿದು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗಬೇಕು. ಅದಕ್ಕೆ ರಂಗಭೂಮಿಗೆ 6 ಗಂಟೆಗಳ ಕಾಲ 9 ಗಂಟೆಗಳ ಪ್ರಾಕ್ಟೀಸ್ ನಡೀತಾ ಇತ್ತು ನಮ್ದು. ನಿಜ ಮೇಡಮ್. ಅವ್ರು ಯಲಹಂಕ, ಅವ್ರು ಬೆಳಗ್ಗೆ 7 ಗಂಟೆಗೆ ಕಲಾಕ್ಷೇತ್ರದಲ್ಲಿ ಇರೋರು, ನಾನು 6:30ಗೆ ಇರಬೇಕಾಗಿತ್ತು. ಅಂಥ ತುಂಬಾ ಒಂದು ದೊಡ್ಡ ಸಿಹಿಯಾದ ನೆನಪು. ಹೆಲನ್ ಆದವಳು ಜಾನಕಿ ಆಗ್ಬಿಟ್ಟೆ ಅದರೊಳಗೆ ಅಂತ ಅನ್ಕೊಳ್ತೀನಿ. ಜಾನಕಿಯಾಗಿ ಬದಲು ಮಾಡಿದ್ದೆ ನನಗೆ SLN ಸ್ವಾಮಿಯವರು. ತುಂಬ ಸಂತೋಷ. ಇಲ್ಲ, ನೀವು ಹೇಳ್ತಾ ಇದ್ರೆ ನನಗದು ಭಾಸ ಆಗ್ತಿದೆ. ನಾವು ಯಾವಾಗಲೂ ಬೇರೆ ರಂಗಭೂಮಿ ಕಲಾವಿದರ ಹತ್ರ ಮಾತಾಡುವಾಗ ಈ ಮಾತು ಸಾಮಾನ್ಯವಾಗಿ ನಮಗೆ ಗಮನಕ್ಕೆ ಬರುತ್ತೆ. ಏನು ಅಂದರೆ, ರಂಗಭೂಮಿಲಿ ಬರೀ ನಾವು ರಂಗದ ಒಂದು ಪ್ರದರ್ಶನ ಮಾತ್ರ ಕಲಿಯೋದಿಲ್ಲ, ಬದುಕನ್ನು ಕಲಿತೀವಿ ಅಂತ ಹೇಳ್ತಿರ್ತಾರೆ. ನಿಜ ಅಂತ ಅನಿಸ್ತದೆ ನೀವು ಹೇಳ್ತಿದ್ರೆ. ಯಾಕೆಂದ್ರೆ ಆ ಒಂದು ಪ್ರಯತ್ನ ಮಾಡಿದಾಗ ಆಗಲೇ ನೀವು ಸಾಕಷ್ಟು ಹೆಸರು ಮಾಡಿದ್ರಿ, ಒಂದು ಅದ್ಭುತ ಕಲಾವಿದ ಅಂತ ಕರೆಸ್ಕೊಂಡಿದ್ರಿ. ಆದರೂ ಒಬ್ಬ ಹೊಸ ಕಲಾವಿದರು ಕಲಿಯುವಂಥ ಒಂದು ಶ್ರದ್ಧೆ, ಆ ಒಂದು ಪ್ರಾಮಾಣಿಕತೆ, ಆ ಒಂದು ಬದ್ಧತೆಯನ್ನು ನೀವು ಕೊಡಲೇಬೇಕಾಗಿತ್ತು, ಕೊಟ್ಟಿದ್ದೀರಿ ಕೂಡ. ಅದು ತೋರಿಸುತ್ತೆ ನೀವು ಎಷ್ಟು ಅದನ್ನ ಬದುಕಾಗಿಸ್ಕೊಂಡಿದ್ದೀರಿ ಅಂತ. ಪ್ರತಿಯೊಬ್ಬ ಕಲಾವಿದೆ ಆಗಲಿ ಕಲಾವಿದನಾಗಲಿ ಝೀರೋ ಆಗಿನೇ ಇರಬೇಕು ಅಂತ ಅನ್ಕೊಳ್ತೀನಿ. ನನಗೆಲ್ಲ ಗೊತ್ತು ಅಂದ್ಬಿಟ್ರೆ ಏನೂ ಬರಲ್ಲ ಅಂತ ಅನ್ಕೊಳ್ತೀನಿ. ಯಾರೇ ನಿರ್ದೇಶಕರಾಗಲಿ ಅವರ ಹತ್ರ ನಾವು ಹೋಗ್ಬೇಕಾದ್ರೆ ನನಗೆ ಗೊತ್ತಿದ್ರೂ ಕೂಡ ಯಾಕಂದ್ರೆ ನಮ್ಮ ವೃತ್ತಿರಂಗ ಭೂಮಿ ಅಂದ್ರೆ ಎಲ್ಲವನ್ನೂ ಕಲಿಸುತ್ತೆ. ಇಲ್ಲಿ ಕೋರ್ಸ್ ಅಂತ ಬರುತ್ತೆ, ಡಿಪ್ಲೊಮಾ ಮಾಡಿದ್ದೀವಿ ಅಂತ ಬರುತ್ತೆ. ಅಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಇಲ್ಲ, ನಮ್ಮ ರಂಗಭೂಮಿನೇ ಇನ್ಸ್ಟಿಟ್ಯೂಟ್. ಅವ್ರನ್ನ ನೋಡಿ ಬೆಳೀತಾ ಇರ್ತೀವಿ. ಅವರು ಬೈದರೂ ಕೂಡ ಅದೊಂದು ಪಾಠ ಆಗಿರುತ್ತೆ ನಮಗೆ, ಹೊಡೆದ್ರೂ ಕೂಡ ಮೈ ಗಟ್ಟಿಯಾಗಿರುತ್ತೆ. ಆ ಥರ ಒಂದು ವಾತಾವರಣದಲ್ಲಿ ಬೆಳೆದಂಥವ್ರು ನಾವು. ಯಾಕಂದರೆ ನಾನು ಕಂಪನಿಯಲ್ಲಿ ಇದ್ದಂಥದ್ದು ಗುಬ್ಬಿ ಕಂಪ್ನಿಯವರು, ಬೇಬಣ್ಣವ್ರು ಆಗ್ಬೋದು, ಅಲ್ಲಿ ಅನುಭವ ಇಲ್ಲ. ಸಣ್ಣ ಹುಡುಗಿ ಅಂದ್ಕೊಳ್ಳೋಣ. HK ಯೋಗ ನರಸಿಂಹಮೂರ್ತಿಗಳ ಕಂಪನಿ ನಮ್ಮ ತಾಯಿಯವರು 71ರಲ್ಲಿ ಹುಬ್ಳಿಗೆ ಹೋಗಿ ನೆಲೆಸ್ಬಿಟ್ರು. ಅವರು ಕಂಪನಿಲಾಗಲಿ
ಆವಾಗಲೇ ನನಗೆ ಡ್ಯಾನ್ಸು ಭರತನಾಟ್ಯ ಆ ಕಂಪನಿಲಿ ನಾನು ಕಲ್ತಿದ್ದು. ಓಕೆ. ನಿಮ್ಮ ಚಂದನ ವಾಹಿನಿಯೊಳಗೇನೆ ನನ್ನ ಗುರುಗಳ ದರ್ಶನ ಆಗಿದ್ದು ಚೂಡಾಮಣಿ ಟೀಚರ್ ಅಂತ. ನಾನು 8 ವರ್ಷದ ಹುಡುಗಿ ಇದ್ದಾಗ ರಾಯಚೂರಿನಲ್ಲಿ ಅವ್ರ ಹತ್ರ ನಾನು ಭರತನಾಟ್ಯ ಕಲ್ತಿದ್ದೆ. ಅವರು ನನ್ನ ಗುರುಗಳು. ಆಮೇಲೆ ಜೈಮಾಲ ಅವರ ಅಕ್ಕನೂ ಕೂಡ ರತ್ನ ಪ್ರಭಾಕರ್ ಅವರು ಕೂಡ ನನ್ನ ಭರತನಾಟ್ಯದ ಗುರುಗಳು. ಯೋಗ ನರಸಿಂಹಮೂರ್ತಿಗಳ ಕಂಪನಿಲಿದ್ರು. ಬಟ್ ಹೇಗೆ ಇದು ಅಂದ್ರೆ ಒಂದು ಹಂತದಲ್ಲಿ ನೀವು ತಾಯಿಯವರು ಇದೇ ಕ್ಷೇತ್ರದಲ್ಲಿದ್ರು, ಒಂದಷ್ಟು ಪರಿಚಯ ಆಯ್ತು ನಿಮಗೆ. ಬಹುಶಃ ಗುಬ್ಬಿ ಕಂಪನಿ ಅಂದ್ರೇನೆ ಆಯ್ತು ನಮಗೊಂದು ಲೈಫ್ ಸೆಟಲ್ ಅನ್ನೋಂಥರ ಮಟ್ಟಿಗೆ ಅದು ಹೆಸರು ಮಾಡಿತ್ತು ಕೂಡ. ಅಂತ ಒಂದು ಕಾಲಘಟ್ಟದಲ್ಲಿ ನಿಮ್ಮ ತಾಯಿಯವರು ಬಹಳ ಮುಖ್ಯವಾದ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ರು. ಆ ಮುಖ್ಯನ ಪರಿಚಯ ಇದೆ ಅಂತ ಅನ್ಕೊಳ್ಬಹುದು ನಾನು. ಬಟ್ ನಿಮಗೆ ಖಾತ್ರಿ ಆಗಿದ್ಯಾ ಅವಾಗ ನಾನು ಇದನ್ನ ನನ್ನ ಬದುಕಾಗಿಸ್ಕೊಳ್ಬಹುದು, ಅದರಲ್ಲೂ ವೃತ್ತಿ ಬದುಕಾಗಿ ನನ್ನ ತಗೊಳ್ಬೇಕು ಅನ್ನೋಂಥ ಒಂದು ಖಾತ್ರಿ ಆದದ್ದು ಯಾವಾಗ? ಖಾತ್ರಿ ನನಗೆ ಆಗಿದ್ದು ಅಂತಂದರೆ ನಾನೊಂದು 12-13 ವರ್ಷದವಳು ಇದ್ದಾಗ ಅನಿವಾರ್ಯ ಹಸಿವಿಗಾಗಿ ನಾವು ಬಡತನ ನಮ್ಮ ಫ್ಯಾಮಿಲಿ ಇದ್ದಿದ್ದು. ಅದಕ್ಕೋಸ್ಕರ ನನ್ನ ತಾಯಿ ರಂಗಭೂಮಿಗೆ ಬಂದರು. ನಮ್ಮಲ್ಲಿ ವಂಶದಲ್ಲಿ ಯಾರೂ ಇರಲಿಲ್ಲ. ನನ್ನ ಚಿಕ್ಕಮ್ಮ ಒಬ್ಬರು, ಚಿಕ್ಕಿ ಅಂತ ನನ್ನ ತಾಯಿಯ ಕೊನೆಯ ತಂಗಿ ಸುಕನ್ಯಾ ಅಂತ ಹೇಳಿಬಿಟ್ಟು ಅವರಿದ್ರು. ಫಸ್ಟ್ ಸರ್ಕಸಲ್ಲಿದ್ದರು. ಅವರು ಕೂಡ ಗುಬ್ಬಿ ಕಂಪ್ನಿಲಿದ್ರು. ನಮ್ಮ ಕಷ್ಟ ನೋಡ್ಲಾರ್ದೆ ನೀನು ಬಂದ್ಬಿಡೆ ಅಂತ ಅವ್ರ ಅಕ್ಕನ್ನ ಅವರು ಕರೆದ್ರು. ಅಮ್ಮ ಹಾಗಾಗಿ ಗುಬ್ಬಿ ಕಂಪ್ನಿಗೆ ಬಂದು ಸೇರಿಕೊಂಡ್ರು. ಯಾಕಂದ್ರೆ ಅದನ್ನು ನಾನು ಮೊದಲು ಹೇಳಬೇಕಾಗತ್ತೆ, ನನ್ನ ತಾಯಿಯಿಂದನೇ ನನ್ನ ಪರಿಚಯ ಕೂಡ ರಂಗಭೂಮಿಗೆ. ಮುಂದೆ ಬೆಳೀತಾ ಬೆಳೀತಾ ಅಮ್ಮನಿಗೆ ಕಷ್ಟ ಆಗೋಕ್ಕೆ ಶುರುವಾದಾಗ ಮನೆಯಲ್ಲಿ ತೊಂದರೆಗಳು. ಆಗ ಪೇಮೆಂಟು ಇರಲಿಲ್ಲ. ತಿಂಗಳಿಗೆ 5 ರೂಪಾಯಿನೋ ಇಷ್ಟೇ ಇರ್ತಿದ್ದು, 3 ರೂಪಾಯಿನೋ ಇಷ್ಟೇ ಇರ್ತಿತ್ತು. ಊಟ ಸಿಕ್ತಿತ್ತು, ಒಳ್ಳೆಯ ಊಟ ಗುಬ್ಬಿ ಕಂಪನಿಲಿ ಅಂತಂದರೆ. ಪ್ರತಿ ಒಂದು ಭಾನುವಾರ ಎಣ್ಣೆ ನೀರಿನ ಸ್ನಾನ, ಊಟದಲ್ಲಿ ಮಜ್ಜಿಗೆ, ತುಪ್ಪ, ಉಪ್ಪಿನಕಾಯಿ, ಆ ಒಂದು ವಾತಾವರಣವೇ ಬೇರೆ ಇತ್ತು. ಮೃಷ್ಟಾನ್ನ ಭೋಜನ ಸಿಗ್ತಾ ಇತ್ತು ನಮಗೆ. ಅಲ್ಲ, ಅದೆಷ್ಟು ಸಂತೋಷ ಕೊಡ್ತಾ ಇದೆ ಅಂತ ಅನಿಸ್ತಿತ್ತೇನೋ ಅವಾಗ ಅವ್ರಿಗೆ. ಅಯ್ಯೋ, ಅದು ಆಗಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನಮಗೆ ಎಲ್ಲ. ಈಗೊಂದು ರಾಜ್ಕುಮಾರ್ ಅವರು ಹೇಳ್ತೀನಿ, ಅವ್ರದ್ದು ದೊಡ್ಡ ಫ್ಯಾಮಿಲಿ, ಅಣ್ಣವ್ರದ್ದು. ಆ ಕಂಪ್ನಿಲಿ ಇದ್ದಾಗೂ ಕೂಡ ಆ ಊಟದ ಸಲುವಾಗಿ ಯಾರೂ ಪೇಮೆಂಟಿನ ಸಲುವಾಗಿ ಹೋಗಿರಲಿಲ್ಲ. ನಾವು ಹೆಸರು ಮಾಡಬೇಕು ಅಂತ ಆ ಕಲ್ಪನೆನೇ ಯಾರಿಗೂ ಇರಲಿಲ್ಲ ಆ ಟೈಮ್ನಲ್ಲಿ ಅಂದ್ಕೊಳ್ತೀನಿ. ನನಗೂ ಕೂಡ ಆಗಿರಲಿಲ್ಲ. ನಾನು ಇದು ಹೆಸರು ಬಂದು ನೀವು ಹೇಳಿದ್ಮೇಲೆ ನನಗೆ ಹೆಸರು ಬಂತ ಅಂತ ಈಗಲೂ ಡೌಟ್ ಇದೆ ನನಗೆ. ಆದರೆ ಎಲ್ಲರೂ ಹೇಳುವ ಮುಖಾಂತರ ಅದು ಹಸಿವಿಗಾಗಿಯೇ ನಾವು ಬಂದವರು. ಊಟ ಬೇಕು, ಊಟ ಸಿಕ್ಕರೆ ಸಾಕು. ಪೇಮೆಂಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಸಿಕ್ತಿತ್ತು ಅಲ್ಲಿ ನಮಗೆ. ಸೋಪ್ ಸಿಕ್ತಿತ್ತು, ಬಟ್ಟೆ ಸಿಕ್ತಿತ್ತು. ಪ್ರಭಮ್ ಅವರು ಹಾಕಿದ ಬಟ್ಟೆ, ಅವ್ರ ಮಕ್ಕಳು ಹಾಕಿದ ಬಟ್ಟೆಗಳನ್ನು ನಮಗೆ ಕೊಡ್ತಾಯಿದ್ರು. ಆ ಬಟ್ಟೆಗಳನ್ನು ಹಾಕ್ಕೊಂಡು ನಾವು ಬೆಳೆದವರು. ಹಾಗಾಗಿ HK ಯೋಗ ನರಸಿಂಹಮೂರ್ತಿಗಳ ಕಂಪನಿಗೆ ಬಂದರೆ ಅಲ್ಲೂ ಕೂಡ ನಮಗೆ ನಮ್ಮ ಬಡತನ ಹೋಗಲಾಡಿಸೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾಯಿದ್ರು. ಪೇಮೆಂಟ್ ಸಿಗ್ತಾ ಇರಲಿಲ್ಲ. ಹೇಗೆ ನಾವು ಬೆಳೀತಾ ಬಂದ್ವಿ, ಅಲ್ಲಿಗೆ ನಮ್ಮ ತಾಯಿಯವರು ಆ ಕಂಪನಿಯಿಂದ ಬೇರೆ ಕಂಪನಿಗೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದಾಗ ಬೇರೆ ಕಂಪನಿಗಳಲ್ಲಿ ಸರ್ವಿಸ್ಗೆ, ಸುಳ್ಳು ದೇಸಾಯರ್ ಕಂಪನಿ ಅಂತ. ಬಹುಶಃ ಆ ಒಂದು ಸಮಯದಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯವೈಖರಿಯನ್ನು ನೋಡಿದಾಗ ಅನಿಸುತ್ತೆ ಬದುಕನ್ನುವಂಥದ್ದು ಹಸಿವಿಗಾಗಿತ್ತು, ಹಣಕ್ಕಾಗಿ ಅಲ್ಲ ಅಂತ ಅನಿಸುತ್ತೆ ನನಗೆ. ಹೌದು ಹೌದು, ಖಂಡಿತ. ಯಾರೂ ಹಣದ ಬೆನ್ನಿಂದ ಹಿಂದೆ ನಟರು ಯಾರೇ ಹಳಬರಾದರೂ ಕೂಡ ದುಡ್ಡಿಗಾಗಿ ಬೆನ್ನು ಹತ್ತಿದವರಲ್ಲ. ಕಲಿಬೇಕು, ವಿದ್ಯೆ ಕಲಿಬೇಕು, ಪಾತ್ರವನ್ನು ಸೈ ಅನಿಸ್ಕೋಬೇಕು. ಅವನು ಒನ್ಸ್ ಮೋರ್ ಅಂತಾನೆ ಚಪ್ಪಾಳೆ ಹೊಡಿತಾರೆ. ಆ ಖುಷಿ ಕಲಾವಿದರಿಗೆ, ಆ ಖುಷಿ, ಆ ಸಂತೋಷ. ಅವನು ಬಂದು ಹೊರಗಡೆ ಬಂದು ಒಂದು ಕಾಫಿಯಾರ ಕುಡಿಸ್ತಾನೆ, ಕೊನೆಗೆ ಏನೋ ಒಂದು ಹಣ್ಣನ್ನು ತಂದು ಕೊಡ್ತಾನೆ. ಆ ಒಂದು ಖುಷಿಗೋಸ್ಕರ ಚಾಲೆಂಜಿಂಗ್ ಒಂಥರ ಸವಾಲು ತಗೊಂಡು ಅವರು ಪಾತ್ರಗಳನ್ನು ಮಾಡ್ತಾ ಇದ್ರು. ಬಟ್ ಹೆಂಗೆ ಮೇಡಮ್, ಇದನ್ನೆಲ್ಲ ನೀವು ತುಂಬ ಹತ್ತಿರದಿಂದ ಗಮನಿಸಿದ್ದೀರಿ ಅಲ್ವಾ? ಅಂದರೆ ನಾವು ಆರಾಮಾಗಿರ್ಬೇಕು ಅಂತಾನೆ ಎಲ್ಲರೂ ಬಯಸ್ತಾರೆ. ಕಷ್ಟ ಇದೆ ಅಂತ ಗೊತ್ತಿದ್ದು ಅಲ್ಲಿ ಕಾಲಿಡುವಂಥದ್ದು ಬಹಳ ಧೈರ್ಯ, ಅಷ್ಟೇ ದೃಢ ಸಂಕಲ್ಪನೂ ಬೇಕು. ನೀವು ತುಂಬ ಹತ್ತಿರದಿಂದ ನೋಡಿದ್ರಿ ನಿಮ್ಮ ತಾಯಿಯವರ ಒಂದು ಜೀವನ ಎಲ್ಲವನ್ನೂ, ಆ ಒಂದು ಪ್ರಸಂಗಗಳನ್ನು. ಬಟ್ ಅಷ್ಟೊಂದು ಛಲ ಯಾಕಿತ್ತು? ಆದರೂ ಅದು ಹಂಗಿದೆ ಅಂದರೆ ಅಲ್ಲೇ ಹೋಗಿ ನಾನು ಬದುಕ್ತೀನಿ ಅನ್ನೋವಂಥ ಛಲ ಹೇಗೆ ಅಂತ? ಇಲ್ಲ, ಆಗ ವೃತ್ತಿ ರಂಗಭೂಮಿಯಲ್ಲಿ ಅಲ್ಲಿ ಕಷ್ಟ ಇದ್ರೂ ಕೂಡ ಇಷ್ಟ ಮಾಡ್ಕೊಂಡು ಬಿಟ್ಟಿದ್ರು. ಪರಿಸ್ಥಿತಿಗೆ ಅನುಗುಣವಾಗಿ ಕಷ್ಟವನ್ನು ಇಷ್ಟ ಮಾಡ್ಕೊಂಡಿದ್ರು. 3 ಹೊತ್ತು ಊಟ ಸಿಕ್ತಿತ್ತು ನಮಗೆ, 2 ಹೊತ್ತು ಊಟ ಸಿಕ್ತಿತ್ತು, ಹೊಟ್ಟೆ ತುಂಬ. ಇಷ್ಟ ಆದರೆ ನೆಮ್ಮದಿ ಸಾಕು ನಮಗೆ, ನನ್ನ ಮಕ್ಕಳು ಸುಖವಾಗಿರ್ತಾವಲ್ಲ ಅಂತ ಎಲ್ಲ ತಾಯಿ ತಂದೆಯರು ಬಯಸ್ತಾ ಇದ್ರು. ಹಾಗಾಗಿ ನಾವು ಅದ್ರ ಜೊತೆಲೇ ಬೆಳೀತಾ ನಾವು ಬಂದ್ಬಿಟ್ವಿ. ನಮ್ಮ ತಾಯಿನೂ ದುಡ್ಡಿಗೆ ಆಸೆ ಪಡಲಿಲ್ಲ, ನಾವು ದುಡ್ಡಿಗೆ ಆಸೆ ಪಡಲಿಲ್ಲ. ಇಷ್ಟು ಕೊಡ್ತಾರೋ ಅದನ್ನು ಇಸ್ಕೊಳ್ಳೋದು, ನಾಟಕ ಮಾಡೋದು, ಇಷ್ಟೇ ನಮಗೆ ಗೊತ್ತಿದ್ದು. ಅದು ಹೇಗೆ ನಮಗೆ ಹೆಸರು ಬಂತು,
ಯಾವಾಗ ನಾವು ಪಬ್ಲಿಕ್ ಆದ್ವಿ ಹೊರಗಿನ ಜನಗಳಿಗೆ, ಯಾವಾಗ ಅವ್ರಿಗೆ ನಾವು ಹತ್ತಿರ ಆದ್ವಿ ಅನ್ನೋದಕ್ಕೆ ನನಗೆ ತುಂಬ ವರ್ಷ ಬೇಕಾಯಿತು. ಯಾಕಂದರೆ ನಾವು ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿಗೆ ನಾನು ಫಸ್ಟು ನನ್ನ ವಾಯ್ಸನ್ನು ಕೇಳಿ, ಒಳ್ಳೆ ವಾಯ್ಸ್ ಇದೆ, ಇವ್ರದ್ದು ಧ್ವನಿ ಇದೆ, ನಮ್ಮಲ್ಲಿ ಒಂದು ಆಡಿಯೋಗೆ ನೀವು ವಾಯ್ಸ್ ಕೊಡಿ ಅಂತ ಕರೆದ್ರು. ಆ ಕ್ಯಾಸೆಟ್ಟು ಅವಾಗೆಲ್ಲ ಟ್ಯಾಕ್ಟರ್ನಲ್ಲೆಲ್ಲ ಹಾಕಿ ಕೇಳೋರು. ಹಾಗಾಗಿ ಅಲ್ಲಿಂದ ನಮ್ಮ ಜನಗಳಿಗೆ ಹತ್ರ ಆಗೋಕೆ ಹೊರಟೆ. ಅಲ್ಲಿಂದ ಜೇಂಕಾರ ಕಂಪ್ನಿಗೆ, ಜೇಂಕಾರ ಅವರು ಆ ವಾಯ್ಸನ್ನ ಕೇಳಿಬಿಟ್ಟು ಅವ್ರ ಕಂಪ್ನಿಗೆ, ಎಲ್ಲಿ ಕಾಂಪಿಟೇಷನ್ ಅಂದರೆ ವೀರಪ್ಪನ್ ಇದನ್ನು ಕಿಡ್ನ್ಯಾಪ್ ಆದಾಗ 1 ಗಂಟೆಗಳ ಕಾಲ ಜೇಂಕಾರಲ್ಲಿ ಮಾಡಬೇಕು, 1 ಗಂಟೆಗಳ ಅಶ್ವಿನಿ ಕಂಪ್ನಿಲಿ ವಾಯ್ಸನ್ನು ಕೊಡ್ತಾ ಇರಬೇಕು. ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಆಗಿದ್ದಕ್ಕೆ ಎಲ್ಲ ವಾಯ್ಸ್ಗಳು ನಮ್ಮದೇ. ಅದು ಆವಾಗ ಈ ಕಡೆ ಲೇಡೀಸ್, ಈ ಕಡೆ ಜೆಂಟ್ಸು, ತುಂಬ ಡಿಮ್ಯಾಂಡ್ ನಮಗೆ ಅವಾಗ. ಅದರಿಂದ ಅರ್ಧ ನಾವು ಫೇಮಸ್ ಆಗಿಬಿಟ್ವಿ ಅಂತ ಕಾಣಿಸುತ್ತೆ. ಅಲ್ಲಿಂದ ನಾವು ಸೆಲೆಬ್ರಿಟಿಗಳಾಗ್ಬಿಟ್ವಿ ಕಂಪನಿಗಳಲ್ಲಿ. ಎಲ್ಲ ವೃತ್ತಿ ರಂಗಭೂಮಿಗಳು, ಅರ್ಶನಗುಡಿ ಕಂಪನಿ ಆಯಿತು, ಹಾಗೂ ಚಿತ್ತರಗಿ ಕಂಪನಿ ಆಯಿತು, ಎಲ್ಲ ಒಂದು ಶೇಕ್ ಮಾಸ್ಟರ್ ಕಂಪನಿ, ಇವರೆಲ್ಲ ಕಂಪನಿಗಳಲ್ಲಿ ನಾವು 5 ದಿವಸ, ಈಗ ಹೇಗೆ ಸಿನಿಮಾ ಕಲಾವಿದರನ್ನ ಕರೆಸಿ 10 ದಿವಸ 5 ದಿವಸ ಮಾಡ್ತಾರೆ, ಹಾಗೆ ನಾವು ಹೋಗ್ಬಿಟ್ರೆ 15 ದಿವಸ, 1 ತಿಂಗಳು, ಈ ರೀತಿಯಾಗಿ ನಾವು ಅಲ್ಲಿ ಜನಗಳ ಸುರಿಮಳೆ, ಸಾವಿರಾರು ಜನ ಸೇರೋರು. ಹೆಂಗೆ ನಿಮಗೆ ವ್ಯತ್ಯಾಸ ಅನ್ಸುತ್ತೆ? ಅಂದ್ರೆ ಒಂದು ಕಡೆಗೆ ಒಂದು ರಂಗಭೂಮಿ ಅಂದ್ರೇನೆ ಹಾಗೆ, ಅಂದ್ರೆ ಜನರಿಗೆ ತುಂಬಾ ಹತ್ತಿರವಾದಂತಹ ಒಂದು ಕಲೆ ಅದು. ಈಗ ನಾವು ವೇದಿಕೆ ಮೇಲೆ ಪ್ರದರ್ಶನ ಮಾಡ್ತಾ ಇದೀವಿ ಅಂದ್ರೆ ಜನ ಇರಬೇಕು, ಆ ಒಂದು ಒಡನಾಟ ಕಾಣ್ಬೇಕು ನಮಗೆ. ಅದು ಅಂದ್ರೆ ಅವರು ನಾವು ಪ್ರತಿಯೊಂದು ಡೈಲಾಗಿಗೆ ಅವ್ರು ಕೊಡುವಂತ ರಿಪ್ಲೈ ಇರ್ಬೋದು. ಬಟ್ ನೀವು ರೆಕಾರ್ಡಿಂಗ್ ಎಲ್ಲ ಮಾಡುವಾಗ ಯಾರು ಇರೋದೇ ಇಲ್ಲ, ನೀವು ಒಬ್ಬರೇ ಇರ್ತೀರಿ. ಅಂದ್ರೆ ಪಾತ್ರಕ್ಕೆ ಒಳಹೊಕ್ಕು ನೀವು ಎಲ್ಲವನ್ನೂ ಹಾಗೆ ಪ್ರಸ್ತುತಪಡಿಸ್ಬೇಕಾಗತ್ತೆ. ಬಟ್ ಏನೋ ಭಿನ್ನತೆ ಅನ್ಸುತ್ತಾ ನಿಮಗೆ? ಒಳ್ಳೆ ಪ್ರಶ್ನೆ ಇದು. ನಂಗೆ ತುಂಬ ಹೆದರಿಕೆ ಆಗಿತ್ತು ಫಸ್ಟ್ ರೆಕಾರ್ಡಿಂಗಿಗೆ. ಮೈಕ್ ಮುಂದೆ ನಿಂತಾಗ ಜನಗಳ ಎಕ್ಸ್ಪ್ರೆಷನ್ ಇರುತ್ತೆ ಮುಂದೆ, ಅಲ್ಲಿ ಅಂದ ಕೂಡಲೇ ಅದಕ್ಕೆ ಇನ್ನೊಂದು ಕೌಂಟ್ರ್ ಏನೋ ಕೊಟ್ಟು ನಾವೇನೋ ಮಾತಾಡ್ತಿರ್ತೀವಿ, ಇಲ್ಲಿ ಯಾರೂ ಇರೋದಿಲ್ಲ, ಆ ಜೀವನೇ ಬರ್ತಾ ಇಲ್ಲ ಆ ವಾಯ್ಸಿಗೆ. ನನಗೆ ಅಳುವು ಬಂದ್ಬಿಡ್ತು. ಅರೆ ಜನಗಳ ಹತ್ರ ಇಷ್ಟೊಂದು ಚಪ್ಪಾಳೆ ಗಿಟ್ಟಿಸ್ಕೊತೀನಿ ನಾನು ಡ್ರಾಮಾದಲ್ಲಿ, ಇಲ್ಲಿ ಮೈಕ್ ಮುಂದೆ ಯಾಕೆ ನನಗೆ ಬರ್ತಾ ಇಲ್ಲ, ಇನ್ನೂ ಬೇಕಮ್ಮ ಅಂತ ಇದ್ದಾನೆ ಅಶ್ವಿನಿ ಪ್ರಸಾದ್ ಅವರು. ಹೇಗಪ್ಪ ಇದು ನಂಗೆ ತಗೋಬಾರದು ಅಂತ ಅಳುನ ಹತ್ಬಿಟ್ಟಿದ್ದೀನಿ. ಕೊನೆಗೆ ಪಾಪ ಅವರೇ ನಿಜವಾಗ್ಲೂ ನನಗೆ ಬಂದಂಥ ಮಾರ್ಗದರ್ಶಕರು ಯಾರೂ ನನ್ನನ್ನು ಬೈತಿರ್ಲಿಲ್ಲ. ಅದೇನಿತ್ತೋ ಏನೋ ಗೊತ್ತಿಲ್ಲ ನನಗೆ, ಯಾರ ರಂಗಭೂಮಿ ತಾಯಿ ಆಶೀರ್ವಾದ ನನಗೆ. ಎಲ್ಲರೂ ಪ್ರೀತಿಯಿಂದ, ನಿನ್ನಲ್ಲಿದೆ ಅದು, ಇಲ್ಲಿ ಒಂದು ಕಣ್ಣು ಮುಚ್ಕೋ, ಸಾವಿರಾರು ಜನದ ಮುಂದೆ ನೀನು ನಿಂತಿದೆಯಾ ಅಂತ ಹೇಳು, ಅನ್ಕೋ, ನೀನು ಆ ಪಿಕ್ಚರ್ನ ತಗೋ, ಆವಾಗ ನಿನಗೇ ಗೊತ್ತಿಲ್ದಂಗೆ ನಿನಗದು ಬರುತ್ತೆ ಅನ್ನೋ ಒಂದು ಪಾಠವನ್ನು ಅವರು ಹೇಳಿಕೊಟ್ರು, ಅಶ್ವಿನಿ ಸರ್. ಆವಾಗ ನನಗದು ಒಂದೇ ಇದರೊಳಗೆ ಅದು ಮತ್ತೆ ನನ್ನ ಸ್ವಲ್ಪ ಗ್ರಹಣ ಮಾಡುವ ಶಕ್ತಿ ತುಂಬ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಹೇಳಿದ ಕೂಡಲೇ ತಕ್ಷಣ ಮಾಡಿಬಿಡ್ಬೋದು, ಅದನ್ನು ಬೇಗ ನಾನು ಅಳವಡಿಸ್ಕೊಳ್ತಾ ಇದ್ದೆ ಅನ್ನೋದು. ಅದೆಲ್ಲ ನನ್ನ ತಾಯಿಯಿಂದ ಬಂದಿದ್ದು. ಯಾಕೆ ತಾಯಿ ದೊಡ್ಡ ಅಭಿನೇತ್ರಿ ಅವರು, ಹಾಗಾಗಿ ಅವರೇ ನನ್ನ ಮೊದಲ ಗುರು. ಈಗಲೂ ಕೂಡ 88 ವರ್ಷ ನನ್ನ ತಾಯಿಗೆ. ಏನೇ ಒಂದು ಕಷ್ಟವಾದ ಪಾತ್ರ ಬಂದರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಈಗಲೂ ಕಂಚಿನ ಕಂಠ ಅವ್ರದ್ದು. ಅವರು ನನ್ನ ತುಂಬ ಇದು ಮಾಡ್ತಾರೆ. ನೀವು ಬಂದ್ರಿ, ತುಂಬ ಜನ ಇರ್ತಾರೆ, ತುಂಬ ಜನ ಇಲ್ಲದಾಗೂ ಕೂಡ ನಾವು ಮಾಡಬೇಕಾಗುತ್ತೆ ವೃತ್ತಿ ರಂಗಭೂಮಿಯಲ್ಲಿ. ಅದು ಚಿಂದೋಡಿ ಲೀಲಾ ಅವರು ನಮ್ಮ ತಾಯಿಯನ್ನು ತುಂಬ ಕರ್ಕೊಂಡು ಹೋಗ್ತಾರೆ. ಡ್ಯಾನ್ಸ್ಗೆಲ್ಲ ನಾನು ಹೋಗ್ತಾ ಇದ್ದೆ. ಒಳ್ಳೆ ಟ್ರೈನಿಂಗ್ ನನಗಲ್ಲಾಗಿತ್ತು. ಅಂದರೆ ಈ ಅಮೇಚೂರ್ಸು ಈ ಕಂಪನಿಯೆಲ್ಲ ಬಿಟ್ಟ ಮೇಲೆ, ನಾವೆಲ್ಲ ದೊಡ್ಡವರಾದ ಮೇಲೆ, ಸುಳ್ಳು ದೇಸಾಯರ್ ಕಂಪ್ನಿ ಅಂತ ನಿಮ್ಗೆ ಹೇಳ್ತಾ ಇದ್ದೆ, ಅಲ್ಲಿಂದ ನಾವೆಲ್ಲ ದೊಡ್ಡವರಾದ ಮೇಲೆ ಅಮ್ಮ ಹುಬ್ಬಳ್ಳಿಗೆ 71ರಲ್ಲಿ ಅಲ್ಲಿ ನೆಲೆಸಿದ್ರು. ಹುಬ್ಬಳ್ಳಿಯಲ್ಲಿ ಅಲ್ಲಿ ನೆಲೆಸಿದ ಮೇಲೆ ನಾವು ಹಳ್ಳಿಗಳಲ್ಲಿ ಗ್ರಾಮೀಣ ರಂಗಭೂಮಿ ಅಂತ ಅಮೇಚೂರ್ಸ್ ಅಂತ ಅಲ್ಲಿಗೆಲ್ಲ ನಾಟಕಕ್ಕೆಲ್ಲ ನನ್ನನ್ನು ಡ್ಯಾನ್ಸಿಗೆ ಕರ್ಕೊಂಡು ಹೋಗೋರು. ಮಂಜುಳಾ ಪಾಟೀಲ್ ಅವರು, ಸರಸ್ವತಿ ನಾಯ್ಡು ಅವರು, ಸೈಯದ್ ಮಾಸ್ಟರ್ ಅಂತ. ಅವಾಗೆಲ್ಲ 50 ರೂಪಾಯಿ ಪೇಮೆಂಟ್ ಇರ್ತಿತ್ತು ನನಗೆ, ಅಂದರೆ 75 ರೂಪಾಯಿ ಕೊಡೋರು. ಅದೆಷ್ಟು ಖುಷಿ ಆಗೋದು. ಹೋಗ್ತಾ ಇದ್ವಿ. ಆಮೇಲೆ ಜಾಲಿ ಬ್ರದರ್ಸ್ ಅಂತ ಬಳ್ಳಾರಿ, ಹಾಗೂ ಚಿಂದೋಡಿ ಶಂಭುಲಿಂಗಣ್ಣ ಅಂತ ಹೇಳಿಬಿಟ್ಟು ಅವರೊಂದು ಆರ್ಕೆಸ್ಟ್ರಾ, 15 ರೂಪಾಯಿ ಕೊಡೋರು ನನಗೆ ಡ್ಯಾನ್ಸಿಗೆ. ಹೀಗೆ ಜಾಲಿ ಬ್ರದರ್ಸಲ್ಲಿ ನಾನು ಅದನ್ನೊಂದು ಹೇಳು ವಿಶೇಷವಾಗಿ ಮೀನಾ ಟಿ ಅವರು, ಭಗವಾನ್ ಅವರು, ಅವ್ರ ಜೊತೆ ಮಾಡುವಂಥ ಸೊಲ್ಲಾಪುರದಲ್ಲಿ ಡ್ಯಾನ್ಸ್ಗಳನ್ನ ಮಾಡುವಂಥ ಹೆಲನ್ ಹಿಟ್ಸ್ ಏನೇನಿದೆ, ಅದ್ರ ಹಿಂದಿ ಹೆಲನ್ ಹಿಟ್ಸ್ ಏನಿದೆ ಅದೆಲ್ಲ ನನ್ನ ಕಡೆಯಿಂದ ಡ್ಯಾನ್ಸು ಮಾಡಿಸೋರು. ಅದು ತುಂಬ ಒಳ್ಳೆ ಹೆಸರು ಕೊಡ್ತು ಅವ್ರ ಜೊತೆ. ನಂತರದಲ್ಲಿ ಮಿನುಗುತಾರೆ ಕಲ್ಪನಾ ಅವರ ಒಂದು
ಟ್ರೂಪ್ ಬಂತವ್ರದ್ದು ಮನೆ ಮಗಳು ನಾಟಕ ಅಂತ, ಹೆಣ್ಣಿನ ಜೀವನ ನಾಟಕ, ಅದು ಮನೆ ಮಗಳು ಅಂತ. ಸುಧೀರ್ ಅವರು, ಸುಂದರ ಕೃಷ್ಣ ಅರಸು ಅವರು, ಅಮ್ಮ ಅಲ್ಲಿ ವಿಲನ್ ಅಂದರೆ ವ್ಯಾಂಪ್ ಪಾತ್ರ ಮಾಡ್ತಾಯಿದ್ರು ಸುಧೀರ್ ಅವ್ರ ಪಕ್ಕದಲ್ಲಿ. ನಾನು ಆವಾಗ ನಾನಿವಾಗ ಎಷ್ಟು ಒಂದು 13 ವರ್ಷದ ಹುಡುಗಿ ವೇಶ್ಯ ಪಾತ್ರವನ್ನು ಕೊಡೋರು. ಕಲ್ಪನಾಜಿ ನನ್ನನ್ನು ನೋಡ್ಬಿಟ್ಟು ಅಯ್ಯೋ ಈ ಮಗುನ ನಾನು ಹೇಗೆ ವೇಶ್ಯ ಪಾತ್ರ ಮಾಡಿಸ್ಲಿ. ಆದರೆ ಅವಾಗ ಉತ್ತರ ಕನ್ನಡ ಸ್ವಲ್ಪ ಡ್ಯಾನ್ಸ್ ಬೇಕಾಗಿತ್ತು, ಡ್ಯಾನ್ಸಿನ ಒಂದು ಇತ್ತು ಆ ಸಮಯದಲ್ಲಿ. ಹಾಗಾಗಿ ಅಮ್ಮ ಹೇಗಾದರೂ ಮಾಡಿ ನಮ್ಮ ಹಂಸಲೇಖ ಅವರು, ರಾಜಣ್ಣ ಅಂತ ಆವಾಗ ಅವರು ಗಿಟಾರಕ್ಕಿದ್ರು ಅಲ್ಲಿ ಆ ಮ್ಯೂಸಿಕ್ನಲ್ಲಿ, ಅವರೊಂದು ಹಾಡನ್ನು ನನಗೆ ಅಂತ ಕಂಪೋಸ್ ಮಾಡಿದ್ರು. ನಲ್ಲ ನಿನ್ನ ನೋಟ ಬಿಸಿಯಾಗಿದೆ, ನಲ್ಲ ನಿನ್ನ ಮಾತು ಹಿತವಾಗಿದೆ, ಬಾ ಹತ್ತಿರ ಬಾ ಬಾ, ಅದೇನೋ ಒಂದು ಹಾಡು ಮಾಡಿದರು. ಅದಕ್ಕೆ ನನ್ನ ಡ್ಯಾನ್ಸು. ಅದರಿಂದ ನನಗೆ ತುಂಬ ಪ್ರಚಾರ ಉತ್ತರ ಕರ್ನಾಟಕದಲ್ಲಿ ಸಿಗುವಂತಾಯಿತು. ಕೊನೆಗೆ ಬಿ ರಾಧಾ ಅವರು ಒಂದು ಟೀಮ್ ಗಂಗಾ ತುಂಗ ಅಂತ ಒಂದು ಟ್ರೂಪ್ ಮಾಡಿದರು, ಕಳಲೆ ದೊರೆ ಅಂತ ಹೇಳಿಬಿಟ್ಟು. ಅವ್ರ ಜೊತೆ ಕೂಡ ನನ್ನ ಹಾಸ್ಯ ಪಾತ್ರಕ್ಕೆ, ನಮ್ಗವಾಗ ನಾಲೇಜೇ ಇಲ್ಲ ಹಾಸ್ಯ ಅಂದರೆ ಏನು ಅದೇನು ಇದೆಲ್ಲ ಗೊತ್ತಿರಲಿಲ್ಲ ನಮಗೆ. ಅವ್ರು ಏನು ಹೇಳ್ಕೊಡ್ತಾರೆ ಮಾಡಬೇಕು, ಇಷ್ಟೇ. ಅವರ ಮುಖಾಂತರ ಒಂದು ನನಗೆ ನೋಡಿರೋ ನೋಡಿರೋ ಕೆಂಪಾದ ಈ ಹೆಣ್ಣು, ಗುಂಪೆಲ್ಲ ನನ್ನ ಮೇಲ್ ಕಣ್ಣು, ಈ ಹಾಡುಗಳು, ಆ ಹಾಡಲ್ಲಿ ಡ್ಯಾನ್ಸ್ ಮಾಡೋದು, ಆ ಥರ ಒಂದು ನನಗೆ ಒಂದು ಅವಕಾಶ ಸಿಕ್ತು. ನಂತರ ಮೇಡಮ್ ಇದೆಲ್ಲ ಅಂದರೆ ನೀವು ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತಾ ಬಂದ್ರಿ ಅಲ್ವಾ. ಈಗ ನೀವು ಬೆಳೆದಿದ್ದೀರಿ, ನಿಮಗೆ ಗೊತ್ತಿದೆ, ಒಂದು ಜ್ಞಾನ ಇದೆ, ಒಂದು ಪಾತ್ರ ಅಂದ್ರೆ ಅದು ಏನು ಕೇಳುತ್ತೆ. ನೀವು ಹೇಳ್ತಾ ಇದ್ರಿ 12-13 ವರ್ಷದಲ್ಲಿ ಒಂದು ವೇಶ್ಯ ಪಾತ್ರ ಅಂದ್ರೆ ಅವ್ರು ಹೇಳ್ದಂಗೆ ಅದು ಸಾಧ್ಯವಾ ಅನ್ನೋ ಪ್ರಶ್ನೆ. ಅದು ಅಂಥ ಸಮಯದಲ್ಲಿ ಪಾತ್ರಗಳ ಒಂದು ತಯಾರಿ ಹೇಗೆ, ಅಂದ್ರೆ ಆ ಒಂದು ಪಾತ್ರವನ್ನು ನೀವು ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ಅದು ಆ ಥರ ಹೊರಗಿನವ್ರನ್ನ ನೋಡ್ತಾ ಇದ್ರಾ, ಅಬ್ಸರ್ವ್ ಮಾಡ್ತಾ ಇದ್ರಾ, ಅಥವಾ ಓದ್ತಾ ಇದ್ರಾ, ಅಥವಾ ಬೇರೆಯವರಿಂದ ಕೇಳಿ ತಿಳ್ಕೊತಾ ಇದ್ರಾ? ಮೀನ್ಸ್ ಆ ಒಂದು ವಿಷಯಗಳನ್ನು ಹೇಗೆ ನೀವು ಕರಗತ ಮಾಡ್ಕೋತಾ ಇದ್ರಿ? ಇಲ್ಲ, ತಿಳ್ಕೊಳ್ಳುವಷ್ಟು ಜ್ಞಾನ ನಮಗಿರಲಿಲ್ಲ, ಹೇಳಿಕೊಡ್ತಾ ಇದ್ರು. ಪಕ್ಕದಲ್ಲಿ MN ಲಕ್ಷ್ಮೀದೇವಿ ಅವರಿದ್ದರು, ನನ್ನ ಕಾಸ್ಟ್ಯೂಮ್ ಎಲ್ಲ ಮಾಡೋದು ಅವರೇನೆ. ನಮ್ಗೊಂಥರ ಸಂಕೋಚ ಬಟ್ಟೆ ಎಲ್ಲ ಹಾಕೊಳ್ಳೋಕ್ಕೆ. ಅವಾಗೊಂದು ಮಾತಂದಿದ್ರು, ಈಗಲೂ ನನ್ನ ಕಿವಿಯೊಳಗಿದೆ ಅದು, ನಾಚಿಕೆ ಮಾನ ಮರ್ಯಾದೆ ಇದ್ದವರು ಇದಕ್ಕೆಲ್ಲ ಬರಬಾರ್ದು ಅಂದ್ಬಿಟ್ಟಿದ್ರು. ಅದು ನನಗೆ ನನಗೆ ಈಗಲೂ ಅನಿಸ್ತಿದೆ, ಹೆಂಗೆ ಕೇಳಿಸ್ಕೊಂಡ್ರೆ ಅಲ್ಲಿಂದ ವಾಪಸ್ ಹೋಗ್ಬೇಡ ಅನ್ನೋ ಥರನೇ ಆಗಿರುತ್ತೆ. ಆದ್ರೆ ಅನಿವಾರ್ಯ ಇತ್ತು ನನಗೆ ಅದು. ಅವ್ರ ವಾಯ್ಸೇ ಒಂಥರ ಅಲ್ವಾ, ಆ ಥರ ಮಾತಾಡೋರು. ಅಮ್ಮನು ತುಂಬ ಕ್ಲೋಸ್ ಫ್ರೆಂಡ್ ಅವರು, MN ಲಕ್ಷ್ಮೀದೇವಿಯವರು. ಹಾಗಾಗಿ ಅವರು ಹಾಗಂದು ಕೂಡ ನನ್ನ ಕಳುವೇ ಬಂದ್ಬಿಡ್ತು. ಅವ್ರು ಏನೇ ಮಾಡಿದ್ರು ಸುಮ್ಮನೆ ಇರ್ತಿದ್ದೆ. ನಂತರದಲ್ಲಿ ಸುಂದರ ಕೃಷ್ಣ ಅರಸು ಅವರು ನನ್ನ ಜೊತೆ, ಕಲ್ಪನಾಜಿಯವರು, ಅವರ ಮೇಕಪ್ ಮೇಲೆ ಷಣ್ಮುಗ ಮಂದಿರ ಅವರೇ ನನಗೆ ಮೇಕಪ್ ಮಾಡೋರು. ಹಾಗಾಗಿ ಅವರು ತುಂಬ ನನಗೆ ಹೇಳಿದರು, ನೀನು ಹೀಗೆ ಮಾಡಬೇಕು, ಹೀಗೆ ಡ್ಯಾನ್ಸ್ ಮಾಡಬೇಕು. ಅಮ್ಮಾಜಿ ಅಂದರೆ ಕಲ್ಪನಾಜಿಯವರು ಕಾಲು ಹೊತ್ತವರು, ನನಗೊಂಥರ ಇದಾಗ್ತಿತ್ತು. ತುಂಬ ನನ್ನ ಅಭಿಮಾನದ ಕಲಾವಿದೆ ಅವರು, ನನ್ನ ಕನಸಿನ ನನ್ನ ಗುರುಗಳೇ ಅಂತೇನಿ ನಾನು. ಯಾಕಂದ್ರೆ ನಾನು ಗಿಡ್ಡ ಹೈಟ್ ಕಡಿಮೆ ಇರೋದ್ರಿಂದ ನೀನು ಸ್ವಲ್ಪ ಕೈ ಉದ್ದ ಮಾಡು, ನಾವೆಲ್ಲ ಹೀಗೆ 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 ಮಾಡ್ತಾ ಇದ್ವಿ. ಅವ್ರು ಹಾಗಲ್ಲ, ಇಷ್ಟು ಯಾವತ್ತೂ ಗಿಡ್ಡಕ್ಕಿದ್ದವರು ಕೈಯನ್ನು ಹೀಗೆ ದೊಡ್ಡದಾಗಿ ಮಾಡಿದ್ರೆ ಉದ್ದ ಕಾಣಿಸ್ತಾರೆ, ಪಾಯಿಂಟ್ ಚಪ್ಪಲಿ ಹಾಕ್ಕೋಬೇಕು ಅಂತ ತಂದು ಕೊಟ್ಟಿದ್ರು ನನಗೆ. ಆಗ್ಲೇ ಅವರು ನನ್ನ ಮೇಲೆ ತುಂಬ ಪ್ರೀತಿ ಅವರಿಗೆ. ಅವರ ಒಂದು ಇದರಲ್ಲಿ ನಾನು ಬೆಳೆದಳು. ಹೀಗೆ ಪ್ರತಿಯೊಬ್ಬರು ಹೇಳ್ಕೊಡೋರು. ಮತ್ತು ಆವಾಗ ಹೇಳಿಕೊಡುವಂಥ ಕಲಾವಿದರು ತುಂಬ ಜನ ಇದ್ದರು ನಮ್ಮ ಉತ್ತರ ಕರ್ನಾಟಕ. ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಡಂಬಳ ಸಂಕಣ್ಣ ಅಂತ ಇದ್ರು, ಶಿವಲಿಂಗಯ್ಯನವರು ಅಂತ ಇದ್ರು, ಹುನಗುಂದ ಬಾಬಣ್ಣ ಅಂತ ಇದ್ರು. ಇವರೆಲ್ಲ ಕಲಾವಿದರು. GV ಶಾರದಾ ಅವರು ನನ್ನ ಅವರು ಹೊರನೋಡಿ ಹೆಣ್ಣು ಕೊಡುವ ನಾಟಕದಲ್ಲಿ ಜಸ್ಟ್ ಅವನು ಹೀರೋ ಬರ್ತಾನೆ ಈಗ ಅಂದ್ಬಿಟ್ಟು ಹೀಗಂತಾರೆ ಅಷ್ಟೇನೆ, ಆ ಕಣ್ಣಲ್ಲೇ ಲೇಡೀಸೇ ಸತ್ತೋಗ್ಬಿಡ್ಬೇಕು, ಆ ಥರ ಒಂದು ಅಭಿನಯಗಾರ್ತಿ ಅವರು ಅಂತ ಅಭಿನೇತ್ರಿ. ಅವರು ಗುಬ್ಬಿ ವೀರಣ್ಣವರ ಸೊಸೆ ಅವರು ಕೂಡ. ಅವರು ನನ್ನ ಗುರುಗಳು. ಅಭಿನಯವನ್ನು ಅವ್ರನ್ನ ನೋಡಿ ಕಲಿತೆ, ಅವರು ನನಗೆ ಕಲಿಸಿದ್ರು. ನಿಜ ನಿಜ. ಈಗ ನೀವದ ಸಿಕ್ಕಂತಹ ಅವಕಾಶಗಳನ್ನ ಅಥವಾ ವ್ಯಕ್ತಿಗಳನ್ನ ತುಂಬಾ ಸಮರ್ಪಕವಾಗಿ ಆ ಜ್ಞಾನವನ್ನು ಪಡ್ಕೊಂಡಿದ್ದೀರಿ ಅವರಿಂದ ಅಂತ ಹೇಳ್ಬೋದಲ್ವಾ? ಹೌದು. ನನಗೆ ಮತ್ತೊಂದು ಪ್ರಶ್ನೆ ಕಾಣೋದೇನು ಅಂದರೆ, ತಾವು ಓದಿದ್ದು 7ನೇ ತರಗತಿ. ಯಾಕಿದ್ರೆ ನಾನು ಒತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಬರೀ 7ನೇ ತರಗತಿ ಓದಿದ್ದು ಅಷ್ಟೇ ಅನ್ನೋದು ಬಿಟ್ಟರೆ ಮುಂದಿನ ವಿದ್ಯಾಭ್ಯಾಸ ಇಲ್ಲ. ಆದರೆ ಇದನ್ನು ವೃತ್ತಿ ರಂಗಭೂಮಿ ಅಥವಾ ಹವ್ಯಾಸಿ ರಂಗಭೂಮಿ ಏನೇ ತೊಗೊಂಡ್ರೂ ಕೂಡ ಇಲ್ಲಿ ಪ್ರತಿಯೊಂದು ಪದ
ಪ್ರತಿಯೊಂದು ಸಾಲು ಮಾತಾಡಬೇಕಾದ್ರೂ ಕೂಡ ಆ ಪದಕ್ಕಿರುವಂತಹ ಒಂದು ನ್ಯಾಯವನ್ನು ಒದಗಿಸಬೇಕಾಗುತ್ತೆ. ಯಾವುದನ್ನ ಒತ್ತಿ ಹೇಳಬೇಕು, ಯಾವುದನ್ನ ಏರು ಧ್ವನಿಯಲ್ಲಿ ಹೇಳಬೇಕು, ಯಾವುದನ್ನ ಸರಾಗವಾಗಿ ಸುಲಲಿತವಾಗಿ ಹೇಳಬೇಕು ಅನ್ನುವಂಥ ಸಾಕಷ್ಟು ನಿಯಮಗಳಿದೆ ಇಲ್ಲಿ. ಭಾಷೆಯ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ನೀವು 7ನೇ ತರಗತಿಗೆ ನಿಲ್ಲಿಸಿದವರು ಈ ವಿಷಯಗಳನ್ನ ಕಲಿಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅದು ವೃತ್ತಿ ರಂಗಭೂಮಿಯ ಉತ್ತರ ಕರ್ನಾಟಕದಲ್ಲಿ ನಾನು ಬೆಳೆದಿದ್ದರಿಂದ ಅದು ಬಂತೇನೋ ನನಗೆ ಅಂತ ಅನಿಸುತ್ತೀನಿ. ಆ ದೊಡ್ಡ ದೊಡ್ಡ ಕಲಾವಿದರ ಮಧ್ಯದಲ್ಲಿ ನಾನು ಬೆಳೆದೆ. ಎಲ್ಲರೂ ನನಗೆ ಗುರುಗಳಾಗಿದ್ದರು. ಸುಭದ್ರಮ್ಮ ಮನ್ಸೂರವರಾಗಿದ್ದರು. ಅವರು ಹೇಳೋರು, ರಕ್ತರಾತ್ರಿ ನಾಟಕ ಬಂದರೆ ಈ ಶಬ್ದವನ್ನು ಹೀಗೆ ಮಾತಾಡಬೇಕು ಅಂತ ಹೇಳೋರು. ಹಾಲು ಹಣ್ಣು ಅನ್ನಬಾರ್ದು ಅನ್ನೋರು. ಹಾಲು ಹಣ್ಣು ಹೇಗೆ, ಹೇಗೆ, ಹೆಂಗೆ ಅಲ್ಲ, ಹೆಂಗೆ, ಹೆಂಗ, ಹೋಗು. ಈ ಅಕ್ಷರವನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಅಂದರೆ ತುಂಬ ಚೆನ್ನಾಗಿ ಬಳಸ್ತಾರೆ. ಎಲ್ಲೂ ಶಬ್ದಗಳ ಲೋಪ ಆಗಲಾರ್ದಂಗೆ ಅವರನ್ನು ನಾನು ನೋಡಿ ನಾನು ಬೆಳೆದಿದ್ದೀನಿ. ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ಗುತ್ತಲ ಶಿವಯ್ಯನವರು ಅಂತ ಇದ್ದರು, ನೇಸರಿಗೆ ಅಶೋಕಣ್ಣ ಅಂತ ಇದ್ದರು. ಅವ್ರ ಜೊತೆ ಎಲ್ಲ ಪಾತ್ರ ನನ್ನದು. ಎಲ್ಲ ದೊಡ್ಡ ದೊಡ್ಡವರು 60 ವರ್ಷದ ಮೇಲ್ಪಟ್ಟವ್ರ ಜೊತೆ ನನ್ನ ಪಾತ್ರಗಳು ಎಲ್ಲ. ಹಾಗಾಗಿ ಅವರಿಂದ ನಾನು ತುಂಬ ಕಲಿತೆ. ನನ್ನ ತಾಯಿ ಕೂಡ ತುಂಬ ಒಳ್ಳೆಯ ಕನ್ನಡವನ್ನು ಮಾತಾಡ್ತಾರೆ. ಹಾಗಾಗಿ ಅವರು ನನಗೆ ಹೇಳ್ತಿರ್ಲಿಲ್ಲ, ಹೊಡೆಯೋರು. ಆದ್ರೆ ಮನೆಗೆ ಕರ್ಕೊಂಡು ಬಂದು ಹೊಡಿತಿರ್ಲಿಲ್ಲ. ನಾನು ಒಂದು ಸ್ವಲ್ಪ ಪಾತ್ರ ಕೆಟ್ಟದಾಗಿ ಮಾಡಿದ್ರು ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಲ್ಲಿ 100 ಜನ ಸೇರಿ ಅಲ್ಲಿ ಬಂದು ಹೊಡೆಯೋರು ನನ್ನ. ಅದು ನನಗೆ ತುಂಬಾ ಪಾಠ ಆಯ್ತೇನೋ ಅಂತ. ಮತ್ತೆಲ್ಲಿ ಕರೆದು ಅಷ್ಟು ಜನದಲ್ಲಿ ಹೊಡೆದು ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾನು ತುಂಬಾ ಹುಷಾರಾಗಿ ಮಾಡ್ಬೇಕಾಗ್ತಾ ಇತ್ತು. ಎಷ್ಟು ಅದು ಈ ಜನಕ ಜಾತಿ ನೋಡಿದ್ಮೇಲೆ ನನ್ನನ್ನ ಒಪ್ಕೊಂಡಿದ್ದವ್ರು ನನ್ನ ಕಲಾವಿದೆ ಅಂತ ನನ್ನ ತಾಯಿ. ಅಲ್ಲಿವರೆಗೂ ಒಂದು ದಿವಸ ನನ್ನನ್ನು ಹೊಗಳಿಲ್ಲ ನಮ್ಮಮ್ಮ. ಅವಾಗ ಅನ್ನಿಸ್ತು ನನಗೆ, ನಾನು ಕಲಾವಿದೆಪ್ಪ ಅಂತ ಅನ್ನಿಸ್ತು ಅವಾಗ. ಇದೇ ಒಂದು ಖುಷಿಲಿ ಉತ್ತರ ಕರ್ನಾಟಕದ ಒಂದು ಭಾಷೆಯ ಒಂದು ಯಾವ್ದಾದ್ರು ಒಂದು ಪಾತ್ರದ ಪರಿಚಯ ಆಗ್ಬೋದಾ? ಇಲ್ಲ, ಖಂಡಿತ ಹೇಳ್ತೀನಿ. ಎಲ್ಲರಂತಲ್ಲ ನಾ ಅವ್ವ ಅಂತ ಹೇಳ್ಬಿಟ್ಟು ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ನಾನು ಒಂದು ನಾಟಕವನ್ನು ರಚಿಸಿದೆ. ಅದರಲ್ಲಿ ಮಗನ ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವನು ಊರಲ್ಲಿದ್ದಾಗೆಲ್ಲ ಡಿಗ್ರಿ ಆಗುತ್ತೆ, MBBS ಆಗುತ್ತೆ, ಹಳ್ಳಿಯೊಳಗೇನೆ ಎಲ್ಲ ಚೆನ್ನಾಗಿರ್ತಾನೆ. ಪೇಟೆಗೆ ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ಸಹವಾಸ ದೋಷದಿಂದ ಇದಾಗ್ಬಿಡ್ತಾನೆ. ಒಂದು ರೇಪ್ ಕೇಸ್ ಆಗುತ್ತೆ. ಎಲ್ಲರ ಜೊತೆ ಸೇರಿ ಇವನು ಮಿಂಗಲ್ ಆಗಿರ್ತಾನೆ. ಅವನ್ನ ಅರೆಸ್ಟ್ ಮಾಡ್ತಾರೆ. ವಾಪಸ್ ಮನೆಗೆ ಬರ್ತಾನೆ. ಬಂದಾಗ ಅವರ ಅವಮಾನಗಳನ್ನೆಲ್ಲ ಇವಳು ಸಹಿಸ್ಕೊಂಡಿರ್ತಾಳೆ. ಇದೇ ಶಾಕಲ್ಲೇ ಗಂಡನು ಸತ್ತೋಗ್ಬಿಟ್ಟಿರ್ತಾನೆ. ಇವಳು ಮನೆ ಕೆಲಸ ಮಾಡೋಳು. ಬಂದಾಗ ಆವಾಗ ಒಂದು ಊಟದಲ್ಲಿ ಇಂಥ ನೀಚ ಮಗ ನನಗೆ ಬೇಡ ಅಂತ ಹೇಳ್ಬಿಟ್ಟು ಊಟದಲ್ಲಿ ವಿಷ ಹಾಕಿರ್ತಾಳೆ, ಊಟ ಮಾಡು ಅಂತ. ಆವಾಗ ಒಂದು ಮಾತು ಹೇಳ್ತಾನೆ, ಅದನ್ನು ಹೇಳ್ತೀನಿ ನಿಮಗೆ. ಯವ್ವ, ನೀನು ತಾಯಿನ, ಮಕ್ಕಳು ಏನ ಕೆಟ್ಟದ್ದು ಮಾಡಲಿ ಅದನ್ನು ಕ್ಷಮಿಸ್ತಾರ. ಆದ್ರೆ ನೀನೆಂಥ ತಾಯಿ ಬೇ, ಹೊಟ್ಟೆಲ್ ಹುಟ್ಟಿದ ಮಗಗ ನೀನು ವಿಷ ಹಾಕದಲ್ಲವ್ವ ಅಂತ ಹೇಳ್ತಾನ ಅವನು. ಹೂನಪ್ಪ, ನಾನು ವಿಷ ಹಾಕೇನಿ. 9 ತಿಂಗಳು ನಿನ್ನ ಹೊಟ್ಟೆಯಾಗಿಟ್ಟುಕೊಂಡೆ. ಹೊಟ್ಟೆಯಾಗಿದ್ದಾಗ ನೀನು ಒದಿತಿದ್ದೆ, ಹಾಗಾಗಿ ಖುಷಿ ಪಡ್ತಿದ್ದೆ. ನೀ ಹೊರಗೆ ಬಂದ ಮೇಲೆ ಅವನ್ನ ಎತ್ತುಕೊಂಡು ಆಡಿಸೋ ಮುಂದೆ ಎದಿ ಮೇಲೆ ಕಾಲಿಟ್ಟು ನಗುತ್ತಿದ್ದೆ. ಅದನ್ನು ನೋಡಿ ನಾನು ನಗ್ತಿದ್ದೆ. ಆದ್ರೆ ನೀನು ಇಂಥ ಕೆಲಸ ಮಾಡಿ ಬಂದು ಈ ನಮ್ಮನೆ ನಾನು ಒದ್ದೆಲ್ಲ, ಇದನ್ನು ತಡ್ಕೊಳಕ್ಕಾಗೋವಲ್ದು ಮಗನ, ತಡ್ಕೊಳಕ್ಕಾಗೋವಲ್ದು. ಅಲ್ಲಲ್ಲ, ಆ ಹುಡುಗಿನ ಕೆಡಿಸ್ ಬಂದಿಯಲ್ಲ, ನಿನಗೆ ಮನುಷ್ಯ ಅಂತಾರೇನೋ? ಅವ್ವ, ಅಕ್ಕ, ತಂಗಿ ಇವೆಲ್ಲ ಎಲ್ಲಿ ಹೋದ್ವೋ ನಿನ್ನ ಆದರ್ಶ? ಆ ಹುಡುಗಿ ಮೇಲೆ, ಆ ಹುಡುಗಿ ಎದೆ ಮೇಲೆ ಕೈ ಹಾಕಿದಲ್ಲ, ಆವಾಗ ಆ ಎದೆ ಹಾಲು ಕುಡ್ದ ಬೆಳೆದೇನಿ ಅಂತ ನಿನಗೆ ಅರ್ಥ ಆಗಲಿಲ್ಲ. ಆಕಿ ತುಟಿನೆಲ್ಲ ಕಚ್ಚಿಬಿಟ್ಟಿಯಲ್ಲ. ಆ ತಾಯಿ ಮುಖ ಎದುರಿಗೆ ಬಂದು, ಅಂದ್ರೆ ನನ್ನ ಮುಖ ಎದುರಿಗೆ ಬಂದು ತುತ್ತು ಮಾಡಿ ಇದಾ ಬಾಯಿಯಿಂದ ಉಣಿಸಿದ್ಲು ಅಂತ ನಿನಗೆ ಅನ್ನಿಸ್ಲಿಲ್ಲ? ಅವಳ ಮರ್ಮಾಂಗಕ್ಕ ಯಾವ ಮನೆ ಛಿದ್ರ ಮಾಡಿರಿ, ಅದ್ರಾಗ ಅದನ್ನು ನೋಡಿ ಅದ ಜಾಗದಾಗ ನಾನು ಬಂದೇನಿ ಅಂತ ನಿನಗೆ ಅನ್ನಿಸ್ಲಿಲ್ಲ? ಅದಕ್ಕ ನಿನ್ನನ್ನು ಕೊಂದೇನಿ ನಾನು. ಹುಟ್ಟಿಸೋ ಶಕ್ತಿ ಇದ್ದ ನಾನು
ನಿನ್ನ ಸಾಯೋ ಶಕ್ತಿನೂ ಪಡೆದೇನಿ. ಸಾಯಿ ಸಾಯಿ, ಇದಕ್ಕಿಂತ ದೊಡ್ಡ ಶಿಕ್ಷೆ ನಿನಗಿಲ್ಲ, ಇದಕ್ಕಿಂತ ದೊಡ್ಡ ಶಿಕ್ಷೆ ನಿನಗಿಲ್ಲ. ಸಾಹೇಬ್ರ ಇವನ್ನ ನಾನು ಕೊಂದೇನಿ, ನೀವೇನ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದ್ರೆ ಇವನ್ನ ಮಾತ್ರ ಈ ಮಣ್ಣಾಗ ಹೋಗಿಬೇಡ್ರಿ. ಈ ನಮ್ಮ ಭಾರತ ದೇಶ ಪವಿತ್ರವಾದ ಮಣ್ಣು, ಪವಿತ್ರವಾದ ದೇಶ. ಇದನ್ನು ಯಾವ್ದಾರ ಬ್ಯಾರೆ ಕಡೆ ಒಯ್ದು ಸುಟ್ಟು ಬಿಡ್ರಿ ಸಾಹೇಬ್ರ, ಸುಟ್ಟು ಬಿಡ್ರಿ, ಸುಟ್ಟು ಬಿಡ್ರಿ. ಇದು ಇದೊಂದು ತುಂಬ ಹೈಲೈಟ್ ಆಗಿತ್ತು. ಹೆಂಗಿದೆ ಅಂದರೆ ಆ ಒಂದು ಸಾಲುಗಳಿದೆಯಲ್ಲ, ಅದನ್ನು ಅಷ್ಟೇ ತೂಕವಾಗಿ ನಾವು ಮಾತಾಡೋದು ಇದೆಯಲ್ಲ, ಹೇಳೋವಂಥದ್ದು ಅನ್ಸುತ್ತೆ. ಅದು ಕೂತಂಥ ಪ್ರೇಕ್ಷಕನಿಗೆ, ನಾನೀಗ ಒಬ್ಬ ಪ್ರೇಕ್ಷಕನಾಗಿ ಕೂತ್ ನೋಡ್ತಾ ಇದ್ದೆ. ಇಲ್ಲ, ಉಸಿರಾಡಕ್ಕೆ ನನಗೂ ಸಮಯ ಬೇಕು ಅಂತ ಅನಿಸ್ತಿಲ್ಲ. ಇಲ್ಲ, ಯಾಕೆಂದ್ರೆ ಅಷ್ಟು ಹತ್ತಿರವಾಗಿ ನಾವು ಹೇಳಿದಾಗ ಅಷ್ಟು ಅದನ್ನ ಖಂಡಿತ ಆತ ಇನ್ನೊಂದ್ಸರಿ ಆ ತಪ್ಪು ಮಾಡ್ಲಿಕ್ಕೆ ಇಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ಆತನ ಅರ್ಥೈಸುವ ಒಂದು ಪರಿ ಇದೆಯಲ್ಲ, ಆ ಒಂದು ಆ ಸಂಭಾಷಣೆಯನ್ನು ಅಷ್ಟೇ ಒತ್ತಾಗಿ ಅಷ್ಟೇ ತೂಕವಾಗಿ ಹೇಳುವಂಥದ್ದು. ತುಂಬ 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 ಧನ್ಯವಾದಗಳು. ಇದು ನಮ್ಮ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಸತೀಶ್ ತುರುಮುರಿಯರ್ ಅನ್ನೋರು ಈ ನಾಟಕವನ್ನ ಮಾಡಿಸಿ ಅದು ಫಸ್ಟ್ ಪ್ರೈಸ್ ಬಂತು ನಮ್ಮ ನಾಟಕಕ್ಕೆ. ಅದು ನಾನು ಮೊದಲ ಬರೆದಂಥ ನಾಟಕ. ಆಮೇಲೆ ತುಂಬ ಶೋಗಳಾಗ್ತು. ತುಂಬ ಸಂತೋಷ, ಖುಷಿ ಆಗುತ್ತೆ ನನಗೆ. ರಂಗಭೂಮಿಯಲ್ಲಿ ಇಂಥ ಒಂದು ಕೊಡುಗೆ ನಿಮ್ಮಿಂದ ಆಗಿರುವಂಥದ್ದು ಬಹಳ ಹೆಮ್ಮೆ ಅನಿಸುತ್ತೆ ನಮಗೂ ಕೂಡ. ಹಾಗೆಯೇ ಮತ್ತೊಂದು ದಾಖಲೆಗಳ ಒಂದು ಪಟ್ಟಿಯನ್ನು ನೋಡ್ತಾ ಹೋದಾಗಲೂ ನಿಮ್ಮ ಒಂದು ಹೆಜ್ಜೆ ಅಲ್ಲೂ ಮೂಡಿದೆ. ದಯಮಾಡಿ ಹೇಳಿ, ನನ್ನೊಳಗೆ ನಾನು ಅನ್ನುವಂಥದ್ದು. ಅದು ಕೂಡ SLN ಸ್ವಾಮಿಯವರು ಮಹಿಳಾ ರಕ್ಷಣಾ ವೇದಿಕೆಯಲ್ಲಿ 4 ಜನ ಸೇರಿ ನನ್ನೊಳಗಿನ ನಾನು ಅನ್ನುವ ನಾಟಕವನ್ನು ಮಾಡಿದ್ವಿ. ಹುಟ್ಟುತ್ತಾ ಯಾರು ವೇಶ್ಯೆಯಾಗಿರೋದಿಲ್ಲ. ಸಮಯ, ಸಂದರ್ಭ ಇವೆಲ್ಲ ನಮ್ಮನ್ನು ವೇಶ್ಯತನಕ್ಕೆ ಇಳಿಸ್ಬಿಡುತ್ತೆ. ಅದೊಂದು ತುಂಬ ಅದ್ಭುತವಾದಂಥ ಮೆಸೇಜ್ ಇರುವಂಥ ನಾಟಕ. ಅದು ಆಶಾರಾಣಿಯವರು, ವಿಜಯಲಕ್ಷ್ಮಿಯವರು ಹಾಗೂ ಗಂಗಾ ನಕ್ಷತ್ರ ಹಾಗೂ ನಾನು 4 ಜನ ಸೇರಿ ಆ ನಾಟಕವನ್ನು ಮಾಡಿದ್ವಿ. ಅದು ಕೂಡ 3 ವಿಶ್ವ ದಾಖಲೆ ಆಯಿತು. ನಂತರದಲ್ಲಿ ಅವರದೇ ನಿರ್ದೇಶನದ ದಶಾನನ, ಅದು ರಾವಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಅದು 3 ಗಂಟೆಗಳ ಕಾಲ ಒಬ್ಬನೇ ಮಾಡಿದ್ದು. ಚಂದನ್ ಅಂತ ಹೇಳಿಬಿಟ್ಟು ಆಶಾರಾಣಿಯವ್ರ ಮಗ, ಅವರು ಕೂಡ ಅದು ವಿಶ್ವ ದಾಖಲೆ. ಅದನಂತರ ಒಂದು 24 ಜನ 17 ಸೆಕೆಂಡಿನ ನಾಟಕ. ಅದು 17 ಸೆಕೆಂಡಿನ 23 ಸೆಕೆಂಡಿನ ನಾಟಕವನ್ನು ಮಾಡಿ ಅದನ್ನು ಅವರು ಲಿಮ್ಕಾ ಅವಾರ್ಡ್ ಮಾಡಿದರು SLN ಸ್ವಾಮಿಯವರು. ಅದನ್ನು ಮುರಿಯುವ ಹಾಗೆ 24 ಜನ 17 ಸೆಕೆಂಡಿನ ನಾಟಕವನ್ನು ಮಾಡಿ ಅದೊಂದು ಕೂಡ 3 ವಿಶ್ವ ದಾಖಲೆ ಆಯಿತು. ಒಟ್ಟಾರೆ ನಮ್ಮ ರಂಗ ಬದುಕು ಟ್ರಸ್ಟ್ ಅಂತ ನಾವೇನು ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಒಂದು 7 ವಿಶ್ವ ದಾಖಲೆ ನಮ್ಮ ರಂಗ ಬದುಕು ಟ್ರಸ್ಟ್ ಪಡೆದಿದೆ. ಅದೆಲ್ಲ ಕೊಡುಗೆ SLN ಸ್ವಾಮಿಯವರ ಕೊಡುಗೆ. ತುಂಬ ಸಂತೋಷ. ಸ್ಥಾಪನೆ ಮಾಡಿದಂಥ 3 ವರ್ಷದಲ್ಲಿ 7 ದಾಖಲೆಗಳು ಸುಲಭ ಇಲ್ಲ. ಸಂತೋಷ ಮ್ಯಾಮ್. ನಾವು ಮತ್ತೊಂದು ಕಡೆಗೆ ನೋಡೋದಾಯ್ತಂದ್ರೂ ಕೂಡ ನಿಮ್ಮ ಈ ಒಂದು ರಂಗ ಕೃಷಿ ಬರೀ ನಿಮಗೆ ಮಾತ್ರ ಸೀಮಿತ ಆಗಿಲ್ಲ. ಒಂದು ಸಮಾಜದ ಹಿತದೃಷ್ಟಿಯಿಂದಲೂ ಕೂಡ ಈ ಕೃಷಿ ಮುಂದೆ ಸಾಗಿದೆ ಅಂತ ಹೇಳ್ಬೋದು. ಮಂಗಳಮುಖಿಯರನ್ನು ನೀವು ರಂಗಭೂಮಿ ಕಲಾವಿದರನ್ನಾಗಿ ಪರಿವರ್ತನೆ ಮಾಡಿ ಅವರ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಂಥದ್ದು, ಹಾಗೆಯೇ ಅಂಧ ಮಕ್ಕಳನ್ನು ದತ್ತು ಪಡೆದು ಅವ್ರಿಗೂ ರಂಗ ತರಬೇತಿಯನ್ನು ನೀಡಿ ಜೀವನಕ್ಕೆ ದಾರಿ ಮಾಡಿಕೊಟ್ಟಂಥದ್ದು ಅದಾಗ್ತಾ ಇದೆ. ಆ ಒಂದು ಆಲೋಚನೆಗಳು ಬೇಕಲ್ಲ ಮುಖ್ಯವಾಗಿ. ಹೇಗೆ ಈ ಒಂದು ಆಲೋಚನೆಗಳು ಬಂದದ್ದು ಅಥವಾ ಹೇಗೆ ಸಾಧ್ಯವಾಯ್ತಿದೆಲ್ಲವೂ? ಇಲ್ಲ, ನನಗೆ ಮಂಗಳಮುಖಿಯರ ಬಗ್ಗೆ ಅಂತಂದರೆ, ಈ ಆಟೋದಲ್ಲಿ ನಾವೆಲ್ಲ ಹೋಗಬೇಕಾದ್ರೆ ಭಿಕ್ಷೆ ಬೇಡೋದು ಅದನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಬೇಸರ ಆಗ್ತಾ ಇತ್ತು. ಈಗ ಸಮಾನತೆ ಅಂದರೆ ನಾವೆಲ್ಲರೂ ಒಂದೇನೆ, ಯಾಕೆ ಇವರು ಭಿಕ್ಷೆ ಬೇಡಬೇಕು? ಅದು ಅಂದ್ಕೊಳ್ಬಹುದು, ನಮ್ಮ ವೃತ್ತಿ ಅದು ಅಂತ ಅಂದ್ಕೊಳ್ಬಹುದು. ಆದರೆ ಇದಕ್ಕಿಂತ ಅವರಲ್ಲಿ ತುಂಬ ಟ್ಯಾಲೆಂಟ್ ಇದೆ. ನಿಜ. ನಮ್ಮಲ್ಲಿ ಒಂದು ಹೆಣ್ಣು ರಸ, ಒಂದು ಗಂಡು ರಸ, ಆದರೆ ಹೆಣ್ಣು ಗಂಡಿನ 2 ರಸಗಳು ಅವರಲ್ಲಿ ಸೇರಿಕೊಂಡಿದೆ ಅಲ್ವಾ? ಆ 2 ಶಕ್ತಿಯನ್ನು ಇಟ್ಕೊಂಡು ಅವರು ಏನೆಲ್ಲವನ್ನೂ ರಂಗಭೂಮಿಯಲ್ಲಿ ವಿಜೃಂಭಿಸಬಹುದು ಅಂತ ನನ್ನ ತಲೆಯಲ್ಲಿ ಬಂದಿತ್ತು. ಯಾಕೆ ಅವ್ರನ್ನ ಮಾಡಬಾರ್ದು ಅಂತ ಅಂದಾಗ ನಾವು ಸರ್ವೆ ಮಾಡಿದ ಹಾಗೆ ಬೆಂಗಳೂರಿನಲ್ಲಿ 500 ಜನವನ್ನು ವೀಣಾ ಅಂತ ಹೇಳಿಬಿಟ್ಟು, ಅವರು ಮಂಗಳಮುಖಿನೇ, ಅವರ ಮುಖಾಂತರ ನಾವು ಹುಡುಕಾಟವನ್ನಷ್ಟು ಶುರು ಮಾಡಿದ್ವಿ. 500 ಜನದಲ್ಲಿ 24 ಜನ ನಮಗೆ ಇದಕ್ಕೆ ತೊಡಗಿಸ್ಕೊಂಡ್ರು. ಯಾಕೆಂದರೆ ಅವರ ಜೀವನ ಶೈಲಿನೇ ಬೇರೆ ಇದೆ. ಅವರನ್ನು ಹಿಡಿದಿಟ್ಕೊಳ್ಳೋದು ತುಂಬ ಕಷ್ಟ ಇದೆ. ಮಗುವಿಗಿಂತ ಬಹಳ ಸೂಕ್ಷ್ಮವಾದ ಹೃದಯವನ್ನು ಅವರು ಇಟ್ಕೊಂಡಿರ್ತಾರೆ ಅಂತ ನನಗನ್ನಿಸುತ್ತೆ.
ಅವ್ರನ್ನ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರ ಜೊತೆ ಮಾತಾಡೋ ಹಾಗಿಲ್ಲ, ನೋಡ್ದ ಅವ್ರನ್ನೇ ನೋಡ್ಬಿಟ್ಟು ಮಾತಾಡಿದ್ರು ಇವರು ಅಂತ ನಾನು ನೋಡಲೇ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ. ಹಾಗಾಗಿ ಇಬ್ಬರನ್ನು ಸಮಾನತೆಯಿಂದ ಹೀಗೇನೆ ನಾವು ನೋಡಿ ಮಾತಾಡಬೇಕಾಗತ್ತೆ. ಉಪಚರಿಸೋದು ಕೂಡ ಹಾಗೇನೆ, ಅವರಿಗೆ ಸಿಟ್ಟು ಮಾಡೋ ಹಾಗಿಲ್ಲ. ಯಾಕೆಂದರೆ ಅವಮಾನ, ಥರ ಅಸಹ್ಯವಾದಂಥ ನೋಟ ಇವನ್ನೆಲ್ಲ ಸಹಿಸ್ಕೊಂಡ ಅವರಿಗೆ ಆದಷ್ಟು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ ಅಲ್ವಾ. ಎಲ್ಲಿ ನಮಗೆ ಸಿಟ್ಟು ಬಂದರೂ ಕೂಡ ಅದನ್ನು ನುಂಗಿ ಹೀಗೆ ಮಾಡಬೇಕಪ್ಪ, ಹೀಗೆ ಮಾಡಬೇಕಮ್ಮ ಅಂತ ಹೇಳಿಬಿಟ್ಟು, ಅವರಿಗೆ ಗಂಡಸ ಪಾತ್ರ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಗಂಡಸಾಗಿದ್ರೂ ಕೂಡ ಅವ್ರಿಗೆ ಆ ಪಾತ್ರ ಮಾಡೋದಕ್ಕೆ ಇಷ್ಟ ಇರಲ್ಲ. ದಯವಿಟ್ಟು ಮಾಡಬೇಕು ಅದನ್ನು ನೀವು. ಅವರ ಗಂಡಸೆ ಹಾಗೆ ಹೆಣ್ಣೆ ಹಾಗೆ ಈ ಡಿಫ್ರೆನ್ಸನ್ನು ನೀವು ತೋರಿಸ್ಬೇಕಲ್ವಾ. ಈ ರೀತಿ ಪ್ರೀತಿಯಿಂದ ಹೇಳಿಬಿಟ್ಟೆ ಆಮೇಲೆ ಅವರಿಗೆ ಆ ಪಾತ್ರವನ್ನು. ತುಂಬ ಕಷ್ಟ ಇತ್ತು ನನಗೂ ಕೂಡ. ಮತ್ತು ಅವರಷ್ಟೇ ತುಂಬ ಪ್ರಾಮಾಣಿಕವಾಗಿ ಬೆಳಗ್ಗೆ 6 ಗಂಟೆಗೆ ಬರೋರು, ಮಲಗೋದೇ ಅವರು 4-5 ಗಂಟೆ ಆಗ್ತಾ ಇರುತ್ತೆ. 6 ಗಂಟೆಗೆ ಬರೋರು ಪ್ರಾಕ್ಟೀಸ್ಗೆ, ಇಡೀ ದಿವಸ ಪ್ರಾಕ್ಟೀಸ್ ಮಾಡೋರು. ಅವರು ಕೂಡ 1-2 ತಿಂಗಳು ಯಾವ ಒಂದು ಅವರು ಇದಕ್ಕೆ ಹೋಗಲೇ ಇಲ್ಲ, ಕಲೆಕ್ಷನ್ ಆಗಲಿ ಭಿಕ್ಷಾಟನೆಗಾಗಲಿ 24 ಜನದಲ್ಲಿ ಹೋಗಲಿಲ್ಲ. ಎಲ್ಲರೂ ತುಂಬ, ಪ್ರಿಯಾಂಕಾ ಆಗ್ಬೋದು, ಸೋನಿಯಾ ಆಗ್ಬೋದು, ಸ್ವಪ್ನ ಕೃಷ್ಣ ಆಗ್ಬೋದು, ಹೀಗೆ ತುಂಬ ಜನಗಳು. ಸ್ವಪ್ನ ಕೃಷ್ಣ ಅನ್ನೋರು ಈಗಾಗಲೇ ಅರ್ಧನಾರೀಶ್ವರ ಅಂತ ಹೇಳ್ಬಿಟ್ಟು ತಂಡವನ್ನೇ ಕಟ್ಟಿದ್ವಿ, ಅವರಿಗೆ ಮಾಡಿ ಕೊಟ್ಟಿರೋದು. ಅದಕ್ಕಿಂತ ಅದ್ಭುತವಾದ ಉದಾಹರಣೆ ಬೇಕಲ್ವಾ. ಈಗ ನಾಟಕ ತಗೊಂಡು ಸೆಂಟ್ರಲ್ಲು ಹಾಗೂ ಸ್ಟೇಟಿಂದ ಫಂಡ್ಗಳನ್ನು ತಗೊಂಡು ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಮೈಸೂರಲ್ಲಿ ನಡೀತಾ ಇದೆ ಅವರದ್ದು ನಾಟಕ. ಖುಷಿ ಆಗುತ್ತೆ ಅವಾಗ. ಹೇಳ್ತಾ ಇದ್ರಿ ಅವರಿಗೆ ನಿಜವಾಗ್ಲೂ ಅವ್ರಿಗೊಂದು ಟೈಮಿಂಗ್ ಇದೆ. ಅವರ ಟೈಮಿಂಗು ಹೆಜ್ಜೆಯ ಒಂದು ಲೆಕ್ಕ ಇದೆ. ಆ ಲೆಕ್ಕದಲ್ಲೇ ನಿಲ್ಲಿಸಿ ಅವ್ರು ಮಾಡಬೇಕು. ನಿಜವಾಗ್ಲೂ ನಾವೇ ಎಲ್ಲರೂ ಎಡವುತ್ತೀನೋ, ಅವರು ಎಡವೋದಿಲ್ಲ ಅಂತ. ತುಂಬ ಅವರಿಗೆ ದೇವರು ಏನೋ ಒಂದು ಶಕ್ತಿ ಕೊಟ್ಬಿಟ್ಟಿರ್ತಾನೆ. ಏನೋ ಒಂದು ಕಿತ್ಕೊಂಡ್ರೆ ಏನೋ ಒಂದು ಶಕ್ತಿ ಕೊಟ್ಟಿರ್ತಾನೆ ನೋಡಿ. ಹಾಗೆ ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ನಾವೇನಾದ್ರು ಡ್ಯಾನ್ಸ್ ಮಾಡ್ಬೇಕಾರೋ ಇಲ್ಲ ಓಡಾಡ್ಬೇಕಾದ್ರೆ ಹಿಂಗೆ ಅನ್ಬೋದೇನೆ, ಅವರು ಲೆಕ್ಕ ಕೌಂಟ್ ಮಾಡ್ತಾ ಇರ್ತಾರೆ. 1 2 3 4 ಇಲ್ಲಿ ಈ ಡೈಲಾಗ್ ನಾನು ಹೇಳಬೇಕು ಅನ್ನೋದು ಬಂದ್ಬಿಡುತ್ತೆ ಅವರಿಗೆ. ಆ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದು ಯಾವಾಗ ಪ್ರದರ್ಶನಕ್ಕೆ ಬರುತ್ತೆ ಅನ್ನೋದನ್ನ ನೋಡಬೇಕು. ಇಲ್ಲ, ಇದು ಒಂಥರ ಈಗ ಮಂಗಳಮುಖಿಯರ ವಿಚಾರದಲ್ಲಿ ನೀವು ತಗೊಂಡಂತಹ ನಿರ್ಧಾರ ಮತ್ತು ಆ ಕೆಲಸ ಮತ್ತು ಈ ತಗೊಂಡಂಥ ಕೆಲಸ ಬಹುಶಃ ಇದಂತ ತುಂಬ ವಿಭಿನ್ನವಾಗಿದೆ. ಮತ್ತು ಅವ್ರಿಗೂ ಸಾಧ್ಯ ಇದು ಅಂತ ತೋರಿಸ್ಕೊಡೋದಕ್ಕೆ ನೀವು ಒಳ್ಳೆ ಮಾರ್ಗದರ್ಶಕರಾಗಿ ನಿಲ್ತಾ ಇದ್ದೀರಿ. ಅದು ಹೆಮ್ಮೆ ಅಂತ ಅನ್ಸುತ್ತೆ ನನಗೆ ಅದು ಬಹಳ ಖುಷಿ ಕೊಟ್ಟಂಥ ವಿಷಯ ಅದು. ಯಾಕಂದರೆ ಅವರು ಇದೇ ಒಂದು ನಮ್ಮ ಅಂಧ ಮಕ್ಕಳ ಶ್ರೇಯಾಭಿವೃದ್ಧಿ ಅಂತ ಬಿಟ್ಟು ಇದೆ ಶೇಷಾದ್ರಿಪುರಂನಲ್ಲಿದೆ. ಆದರೆ ಕೆಲವೊಂದು ಇದೆ, ಇಲ್ಲ ಅಂತಲ್ಲ. ಆದರೆ ಕೆಲವರು ಇನ್ನೂ ರೋಡಲ್ಲಿ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಅವೆಲ್ಲ ಇದೆ. ಹಾಗಾಗಿ ಅವ್ರನ್ನೆಲ್ಲ ನಾವು ಸೇರಿಸ್ಕೊಂಡು ಏನೋ ಒಂದಿಷ್ಟು ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಒಳ್ಳೆ ಮ್ಯೂಸಿಕ್ ಇದೆಲ್ಲ ಇದ್ದಾರೆ, ಕೀಬೋರ್ಡು ಪ್ಯಾಡ್ ಎಲ್ಲ ಬಾರಿಸ್ತಾರೆ. ಆ್ಯಕ್ಟಿಂಗು ಒಂದು ಸ್ವಲ್ಪ ಜೊತೆಯಲ್ಲಿ ಬಂದುಬಿಟ್ರೆ ಅವ್ರನ್ನ ಹಿಡಿಯೋರೆ ನೋಡೋದಕ್ಕೊಂದು ಒಳ್ಳೆಯ ಖುಷಿ, ಆನಂದ, ನೆಮ್ಮದಿ. ಈ ರಂಗಭೂಮಿ ಅನ್ನೋದೇ ಹಾಗೆ ಅಲ್ವಾ. ನೀವು ಹೇಳಿದ ಹಾಗೇನೆ ಹರಿಯುವ ನೀರು ಆಗಿರಬೇಕು. ನಿಜವಾಗಲೂ ನಾವು ಹರಿಯುವ ನೀರೇ ಆಗಿರಬೇಕು. ಇದು ಎಲ್ಲರಿಗೂ ನಾವು ಕಲಿತಂಥದ್ದನ್ನ ಸ್ವಲ್ಪ ಮಟ್ಟಿಗೆ ನಾವು ಏನೋ ಕಲ್ತಿದ್ದೀವಿ ಅಂದರೆ ಅದನ್ನು ಸ್ವಲ್ಪ ಹಂಚೋಣ ಅಂತ ಅನ್ನೋದು ನನ್ನ ಉದ್ದೇಶ. ಖಂಡಿತ ಮ್ಯಾಮ್. ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಎಲ್ಲ ಆದಷ್ಟು ಸಾಧ್ಯವಾದಷ್ಟು ನೀವು ನಿಮ್ಮ ಪಾತ್ರಗಳ ಪರಿಚಯನ ಮಾಡ್ಕೊಡ್ತಾ ಬರ್ತಿದ್ದೀರಿ, ಆ ಜಲಕ್ ತೋರಿಸ್ತಾ ಇದ್ದೀರಿ. ಹಾಸ್ಯದ ಒಂದು ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಯಾವ್ದಾದ್ರು ಒಂದು ಜಲಕ್ ಸಿಗ್ಬೋದಾ? ಯಾಕೆಂದ್ರೆ ಆಲ್ಮೋಸ್ಟ್ ಮುಗಿತಾ ಇದೆ, ಸ್ವಲ್ಪ ಅದನ್ನು ನೋಡ್ಬೇಡ ಅನ್ನೋಂಥ ಆಸೆ. ಅಲ್ಲ, ಎಲ್ಲರೂ ನನ್ನ ಹಾಸ್ಯ ನಟಿನೇ ಅಂತಾರೆ. ಅದನ್ನ ಮರ್ತ್ಬಿಟ್ಟು ಏನು ಇವಳು ಹೀರೋಯಿನ್ ಆಗಿಬಿಟ್ಟಿದ್ದಾಳಲ್ಲ ಅಂತ ಕೆಲವರು ನಮ್ಮ ಉತ್ತರ ಕರ್ನಾಟಕದ ಜನನು ಅಂತಿರ್ತಾರೆ. ಅದು ಹೆಲನ್ ಅಂದ ಕೂಡಲೇ ಏನಪ್ಪ ಡಬಲ್ ಮೀನಿಂಗು, ಆದರೆ 2 ಪದಗಳ ಅರ್ಥವನ್ನು ಮಾತಾಡುವಂಥ ಮಹಿಳೆ ಅಂತ ಅನ್ನೋದನ್ನ ಮರೆಸ್ಬಿಟ್ಟು ಈಗ ಈ ರೀತಿ ನಾನು ಜಾನಕಿ, ಮದರ್ ತೆರೆಸಾ, ಈ ತೀರಿ ನಮ್ಮ ಬೇಲೂರು ರಘುನಂದನ್ ಅವರ ಮದರ್ ತೆರೆಸಾ, ಇವರು SLN ಸ್ವಾಮಿ ಅವರು ನನಗೆ ಜಾನಕಿ ಮಾಡಿದ್ರೆ, ಬೇಲೂರು ರಘುನಂದನ್ ಅವರು ನನ್ನನ್ನು ಮದರ್ ತೆರೆಸಾಗಿ ಬಿಂಬಿಸ್ಬಿಟ್ರು ಇಡೀ ಪ್ರಪಂಚದಲ್ಲಿ. ಈಗಲೂ ಹುಬ್ಳಿಯಲ್ಲೆಲ್ಲ ಹೋಗಿ ಮಾಡಿದಾಗ ತೆರೆಸಾ ಅವರೇ ಬನ್ನಿ ಅಂತ ಕರೀತಾರೆ ಅನ್ನೋ ಮಟ್ಟಿಗೆ ಆಗೋಗ್ಬಿಟ್ಟಿದೆ ನನಗೆ ಅಂತ. ನನಗೆ ಸಿಕ್ಕಂಥ ಬೇಲೂರು ರಘುನಂದನ್ ಅವರಾಯಿತು, SLN ಸ್ವಾಮಿಯವರಾಯಿತು,
ನನಗೆ ಮಾರ್ಗದರ್ಶನ ಒಂದು ಡೈರೆಕ್ಟರ್ ತುಂಬಾ ಒಳ್ಳೆಯರು. ಒಂದು ನಿಮ್ಮ ಪಾಲಿಗೆ ಖುಷಿ ಕೊಡೋ ಸಂಗತಿ ಏನ್ ಗೊತ್ತಾ ಮೇಡಮ್, ಈ ಸಂದರ್ಭದಲ್ಲಿ ಈಗ ನೀವು ಬೇಲೂರು ರಘುನಂದನ್ ಸರ್ ಅಂತ ಹೇಳ್ತಾ ಇದ್ದೀರಲ್ಲ, ಸ್ವಲ್ಪ ದಿನಗಳ ಹಿಂದೆ ನೀವು ಕೂತಂತ ಜಾಗದಲ್ಲಿ ಅವರೇ ಕೂತಿದ್ರು, ನಾನೇ ಕೂತು ಅವ್ರ ಹತ್ರ ಮಾತಾಡ್ಸಿದ್ದೆ, ಮತ್ತೆ ಈಗ ನೀವು ಅವರ ಶಿಷ್ಯಂದ್ರನ್ನ ಮಾತಾಡಿಸ್ತಾ ಇದ್ದೀನಿ ನೋಡಿ. ಲೈಕ್ ಅಂದ್ರೆ ನೀವು ನೆನೆಯುವಂತವ್ರು ನಿಮ್ಮ ಸುತ್ತಮುತ್ತಾನೆ ಇದ್ದಾರೆ ಯಾವಾಗ್ಲೂ ಕೂಡ. ನಿಜವಾಗ್ಲು ಅವರು ತುಂಬಾ ಒಳ್ಳೆಯ ಒಂದು ಸೌಹೃದಯಿ. ಅವರು ಅವರ ಮಿಸ್ಸಸ್ಸು ಆಯ್ತು, ಅವ್ರ ಮಕ್ಕಳಾಯ್ತು, ಒಳ್ಳೆಯ ಸಂಸ್ಕೃತಿಯಲ್ಲಿ ಬೆಳೆದಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಮನ್ನ ಬೆಳೆಸ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಹಾಸ್ಯದ ನಿಮಗೆ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ, ಇನ್ನು ಯಾವ್ದು ಹೇಳಬೇಕು, ಖಾನಾವಳಿ ಚೆನ್ನಿದೆ ಒಂದು ತಗೊಳ್ತೀನಿ. ಕುಡಿದಿರ್ತಾಳೆ, ಅಪ್ಪ ಮದುವೆನೇ ಮಾಡಿರೋದಿಲ್ಲ ಇವಳಿಗೆ, ಅದಕ್ಕೆ ಕುಡಿದ್ಬಿಟ್ಟು ನಮ್ಮಪ್ಪ ನನ್ನ ಮದುವೆನ ಮಾಡವಲ್ರಿ, ಯಾಕೆ ಮಾಡವಲ್ಲ ಅಂತ ಗೊತ್ತಾಗಲ್ಲ, ಮದುವೆ ಮಾಡಪ್ಪ ಮದುವೆ ಮಾಡಯಪ್ಪ ಅಂತ ಕೇಳಿದ್ರೆ ಬರೀ ತಾನಾ ಮುದುಕಿಯರು ನೋಡ್ಕೊಂಡು ತಿರುಗಾಡಕ್ಕೆ ಹತ್ಬಿಟ್ಟಾನ. ಹಿಂಗಾದ್ರೆ ನಾವು ಯಾವಾಗ್ರೀ ಮದುವೆ ಮಾಡ್ಕೊಳ್ಳೋದು? ಜೀವನ ಅಂದ್ರೆ ಶೂನ್ಯ ರೀ, ಶೂನ್ಯ ಅಂದ್ರೆ ಝೀರೋ. ಅಂದ್ರೆ ಇದ್ರೊಳಗೆ ಈ ಝೀರೋದಾಗ ಎಷ್ಟೆಷ್ಟೋ ಜನ ತಲೆ ಕೆಡಿಸ್ಕೊಂಡು, ತಲೆ ಹುಚ್ಚೆಬ್ಬಿಸ್ಕೊಂಡು, ವಿಷ ಕುಡ್ಕೊಂಡು ತಿರುಗಾಡಕ್ಕೆ ಹತ್ತಾರ. ಇನ್ನಾದರೂ ಆ ಜೀರೋದಾಗ ಏನೈತೆ ಅಂತ ಯಾರ್ಯಾರಿಗೂ ತಿಳಿದಿಲ್ಲ. ನನಗೆ ಈಗ ಹಂಗೋಗ್ಬಿಟ್ಟು ಹಿಂಗೆ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ತೊಂದರೆ ಇಲ್ಲ ಮ್ಯಾಮ್. ಈ ರೀತಿಯಾಗಿ ತುಂಬಾ ಸಂತೋಷ ಮ್ಯಾಮ್. ಸಾಕಷ್ಟು ಪ್ರತಿಷ್ಠಿತ ಉತ್ಸವಗಳು ನಮ್ಮ ಕರ್ನಾಟಕದಲ್ಲಿರಬಹುದು ಅಥವಾ ದೇಶದಾದ್ಯಂತ ಆಗುವಂತಹ ಅಷ್ಟೂ ಪ್ರದರ್ಶನಗಳಲ್ಲಿ ನೀವು ಸಾಕಷ್ಟು ಬಾರಿ ಪ್ರದರ್ಶನಗಳನ್ನು ನೀಡಿದ್ದೀರಿ. ಸೊ ಮುಂದಿನ ಯೋಜನೆಗಳೇನಿದೆ ಮ್ಯಾಮ್ ನಿಮ್ಮ ಒಂದು ಪ್ರಕಾರ? ಅಫ್ಕೋರ್ಸ್ ನೀವು ಹೇಳಿದ್ರಿ ಅಂಧ ಮಕ್ಕಳ ಒಂದು ಕೆಲಸ ನಡೀತಾ ಇದೆ ಅಂತ, ಅದನ್ನು ಹೊರತುಪಡಿಸಿ ಹೇಳೋದಾದ್ರೆ ಮುಂದಿನ ಯೋಜನೆಗಳೇನಿದೆ? ಇಲ್ಲ, ನನಗೆ ತುಂಬ ಇಷ್ಟ ಇರೋದು ಹೋರಾಟಗಾರರ ಒಂದು ನಾಟಕಗಳನ್ನು ನಾನು ತುಂಬ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಹೇಗಿತ್ತು, ಆನೆ ಕುದುರೆಗಳನ್ನು ತಂದು ಮಾಡ್ತಾ ಇದ್ರು, ಹಾಗೆ ಆ ರೀತಿಯಾಗಿ ಒಂದು ಒಳ್ಳೆಯ ಪ್ರೊಡಕ್ಷನ್ ತಗೊಳ್ಬೇಕು ಅಂತ ನನಗೆ ಆಸೆ ಇದೆ. ಇನ್ನೊಂದು ವಿಷಯ ಹೇಳೋದು ಮರೆತೆ, ಭಾವನಾ ರಾಮಣ್ಣವರು ನಮ್ಮ ಜೊತೆಲಿ ಮಿನುಗುತ್ತಾರೆ ಕಲ್ಪನಾ ನಾಟಕದಲ್ಲಿ ಪಾತ್ರವನ್ನು ರಂಗಭೂಮಿಯಲ್ಲಿ ಮಾಡಿದ್ರು. ಅವರು ಭರತನಾಟ್ಯ ಒಳ್ಳೆ ಡ್ಯಾನ್ಸರ್ಸ್ ಅವರು. ಅಂಥದ್ದು ನಮ್ಮಲ್ಲಿ ಭಾವನಾ ರಾಮಣ್ಣ ಪಾತ್ರವನ್ನು ಮಾಡಿ ಅದೊಂದು ಯಶಸ್ವಿಗೊಳಿಸಿದ್ರು. ಹಾಗಾಗಿ ಹೀಗೆ ತುಂಬ ಜನ ಈ ರಂಗಭೂಮಿಯನ್ನು ನಂಬಿಕೊಂಡವ್ರು ಇದ್ದಾರೆ, ನಾನು ನಂಬಿದ್ದೀನಿ. ರಂಗಭೂಮಿ ಅನ್ನೋದು ನನ್ನ ಜೀವನ ಆಗೋಗಿದೆ ಈಗ. ಹಾಗಾಗಿ ಈ ರಂಗಭೂಮಿಯಲ್ಲಿ ಎಷ್ಟು ಸಾಧ್ಯತೆ ಇದೆ ಅಷ್ಟು ಹೊಸ ಹೊಸ ನಾಟಕಗಳನ್ನು ನಾನು ಮಾಡ್ತಾ ಹೋಗಬೇಕು. ನಮ್ಮ ಸಬ್ರದವರು, ನಿಮ್ಮ ಇದರೊಳಗೆ ನಾನು ನೋಡಿದೆ, ಬಸವರಾಜ್ ಸಬ್ರದವರು ಅವರದೊಂದು ಮತ್ತೊಬ್ಬರ ರಾಧೆಯನ್ನು ಮಾಡಿದ್ದೀನಿ. ಹಾಗೂ ಎಸ್.ವಿ. ಪಾಟೀಲ್ ಅವರು ಅಕ್ಕ ಮಹಾದೇವಿ ಅದನ್ನ ತಗೊಂಡಿದ್ದೀವಿ. ಈಗ ಸಂಗೊಳ್ಳಿ ರಾಯಣ್ಣ ತಗೊಳ್ತಾ ಇದ್ದೀವಿ. ಹೀಗೆ ಸಾಗ್ಲಿ ಅದು. ನಮ್ಗೆ ಹೇಳಿ, ಈ ಸಮಯದಲ್ಲಿ ಬಹುಶಃ ನಿಮ್ಮ ಪಯಣದಲ್ಲಿ ಸಾಕಷ್ಟು ಜನರಿದ್ದಾರೆ, ನೀವು ಧನ್ಯವಾದ ಹೇಳೋದಕ್ಕೆ. ಇದ್ರ ಜೊತೆಗೆ ಕುಟುಂಬ, ಸೊ ಎಷ್ಟು ಬೆಂಬಲ ಅಂತ ಅನ್ಸುತ್ತೆ ಅವರಿಂದ ಅಥವಾ ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಗುರುಗಳು, ಎಲ್ರಿಗೂ ಒಂದು ಧನ್ಯವಾದ ಹೇಳೋದಾಯ್ತು ಅಂದ್ರೆ ಸಂಕ್ಷಿಪ್ತವಾಗಿ ಏನು ಹೇಳೋಕೆ ಇಷ್ಟಪಡ್ತೀರಿ, ಹೇಗೆ ಹೇಳ್ತೀರಿ? ನನ್ನ ಕುಟುಂಬ ಇಲ್ದಿದ್ರೆ ನಾನು ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನ್ನ ತಾಯಿನೇ ನನಗೆಲ್ಲ. ನನಗೆ ಒಂದು 3 ತಾಯಂದ್ರಿದ್ದಾರೆ. ಒಂದು ಜನ್ಮ ಕೊಟ್ಟಿದ್ದ ನನ್ನ ತಾಯಿ, ಆದರೆ ನನ್ನ ರಂಗಭೂಮಿ ಒಂದು ತಾಯಿ. ಈಗ ನನ್ನ ಬೆಳೆಸಿ ಸಪೋರ್ಟ್ ಮಾಡ್ತಾ ಇರೋದು ನನ್ನ ತಂಗಿ ತಾಯಿ. ಆ 3 ತಾಯಂದ್ರನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಜಮಾನರು ಮಲ್ಲನಗೌಡರು ಅಂತ, ಅವರು ಒಳ್ಳೆಯ ಕಲಾವಿದರು. ಈಗ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ರಿಟೈರ್ಡ್ ಆಗಿದ್ದಾರೆ, ಸ್ವಲ್ಪ ದಿವಸ ಆಯಿತು, 1 ತಿಂಗಳಾಯಿತು. ನನ್ನ ಮಗ ಕೂಡ ಟೆರೆನ್ಸ್ ಇನ್ಸ್ಟಿಟ್ಯೂಟಲ್ಲಿ ತರಬೇತಿಯನ್ನು ಪಡೆದವರು 3 ವರ್ಷಗಳ ಕಾಲ. ಒಳ್ಳೆ ಡ್ಯಾನ್ಸರು, ಒಳ್ಳೆ ಡೈರೆಕ್ಟ್ರು. ಈಗ ಸಿನಿಮಾದಲ್ಲಿ, ಚಲನಚಿತ್ರದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಕಲಾವಿದರ ಕುಟುಂಬ ಅನ್ಕೊಳ್ತೀನಿ. ಕಲಾ ಸೇವೆ ನಡೀತಾ ಇದೆ ನಿಜವಾಗ್ಲೂ. ನನ್ನ ತಂಗಿಯ ಗಂಡ MP ರಶ್ಮಿ ಅಂತ ಹೇಳ್ಬಿಟ್ಟು, ಅವರು ಕೂಡ ಒಳ್ಳೆ ಡ್ರಮ್ಮರ್ಸು. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟು ತುಂಬ ಇದೆ. ನಾನು ದೇವ್ರನ್ನ ನೋಡಿಲ್ಲ, ದೇವ್ರನ್ನ ನಂಬಲ್ಲ. ಗುರುಗಳು ತುಂಬ, ಅವರೇ ನನ್ನ ದೇವರು ಅಂತ ಅಂದ್ಕೊಳ್ತೀನಿ. ನನಗೆ ಕಲಿಸಿದಂಥ ಗುರುಗಳು, ನಾನು ನೋಡಿದಂಥ ಗುರುಗಳು. ನಾನು ಹಾರ್ಟ್ಫುಲ್ನೆಸ್ ಅಂತ ಹೇಳಿಬಿಟ್ಟು ಸಹಜ ಮಾರ್ಗದ ಅಭ್ಯಾಸಿ ಕೂಡ. ಅದು ನನಗೆ ತುಂಬ ಆಧ್ಯಾತ್ಮಿಕದ ಲೋಕದಲ್ಲಿ ಕರ್ಕೊಂಡು ಹೋಯಿತು. ಹಾಗಾಗಿ ಅದರ ಸಪೋರ್ಟು, ಆ ಗುರುಗಳ ಆಶೀರ್ವಾದ, ದಾಜಿ ಅಂತ ಹೇಳಿಬಿಟ್ಟು ಈಗ ಇರೋದು ಕಮಲೇಶ್ ಪಟೇಲ್ ಅಂತ ಹೇಳಿಬಿಟ್ಟು, ಆ ಗುರುಗಳ ಆಶೀರ್ವಾದ, ಆ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಈ ರಂಗಭೂಮಿಗೆ ನಾನು ಹತ್ತಿರ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಮುಂದೆ ಕೂಡ ಅವರೇ ನನ್ನ ಮಾರ್ಗದರ್ಶಕರು. ತುಂಬ ಸಂತೋಷ ಮಾಡಿ. ಯಾವ ಒಂದು ಹಂತದಲ್ಲಿ ಇವತ್ತು, ಏಕೆಂದರೆ ತುಂಬ ಜನ ಒಂದು ರಂಗಭೂಮಿ ಕಡೆಗೆ
ಮತ್ತೆ ಒಲು ತೋರಿಸ್ತಾ ಇದ್ದಾರೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಾಲಘಟ್ಟ ಇತ್ತು, ಅದಾದ ನಂತರ ಯಾವಾಗ ನೀವು ಹೇಳ್ದಂಗೆ ಅದನ್ನು ಪೂಜನೀಯ ಸ್ಥಾನವಾಗಿ ನೋಡ್ತಾ ಇದ್ರು, ತಗೊಳ್ತಾ ಇದ್ರು. ಮತ್ತೆ ಒಂದಷ್ಟು ಸಮಯ ಬಂತು, ಸ್ವಲ್ಪ ರಂಗಭೂಮಿ ಕಡೆಗೆ ಮುಖ ಮಾಡೋರ ಸಂಖ್ಯೆ ಒಂದಷ್ಟು ಕಡಿಮೆ ಆಯಿತು. ಬಟ್ ಈಗ ಉತ್ತಮ ಬೆಳವಣಿಗೆ ಏನು ಅಂತಂದರೆ, ಪುನಃ ಹೊಸ ತಂಡಗಳ ಸೃಷ್ಟಿ ಆಗ್ತಾ ಇವೆ, ಹೊಸತನ್ನು ಕಲಿತಾ ಇದ್ದಾರೆ, ಇದರೆಡೆಗೆ ಮುಖ ಮಾಡ್ತಾ ಇದ್ದಾರೆ. ಸೊ ವೃತ್ತಿ ರಂಗಭೂಮಿನ ಇದನ್ನು ವೃತ್ತಿಯಾಗಿ ತಗೊಳ್ಬೇಕು ಅನ್ನೋಂಥವ್ರು ಇದ್ದಾರೆ, ಹವ್ಯಾಸಿ ರಂಗಭೂಮಿ ಆಗಬೇಕು ಅನ್ನೋರು ಇದ್ದಾರೆ. ಸೊ ಒಟ್ಟಾರೆ ಈ ಎಲ್ಲ ವರ್ಗಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನೀವು ಅಷ್ಟು ದೊಡ್ಡವಳಲ್ಲ, ಯಾಕೆ ಈ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಜನ ಬಂದು ಮಾತಾಡಿ ಹೋಗಿದ್ದಾರೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಹೇಳಬೇಕು ಅಂದರೆ, ನಮ್ಮ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಈಗ ನಮ್ಮ ಆಧುನಿಕ ರಂಗಭೂಮಿ ಅಂತ ಬಂದಿದೆ, ಅದನ್ನು ಒಂದು ಸ್ವಲ್ಪ ಅಳವಡಿಸ್ಕೊಂಡ್ರೆ ಇನ್ನೂ ತುಂಬ ಅದ್ಭುತವಾಗಿ ಬೆಳೆಯಬಹುದೇನೋ ಅಂತ. ನನಗೆಲ್ಲೂ ವೃತ್ತಿ ಹವ್ಯಾಸಿ ಈ ಡಿಫ್ರೆನ್ಸೇ ನನಗೆ ಗೊತ್ತಾಗಲಿಲ್ಲ ಅಂತೀರಿ? ಇಲ್ಲ, ನನಗೆ ರಂಗಭೂಮಿ ಅಷ್ಟೇ ಇದೆ ಒಂದು. ಎಲ್ಲರೂ ನಾವು ಒಂದು ಕುಟುಂಬದ ಕಲಾವಿದರು, ಇಷ್ಟೇ ನನಗೆ ಗೊತ್ತಾಗಿತ್ತು. ಅದು ನನ್ನ ವಾದ ಕೂಡ, ನನ್ನ ಅಜೆಂಡಾ ಕೂಡ. ನಾನೆಲ್ಲೋ ಅದು ಪೌರಾಣಿಕ ಅಂದರೆ ಬೇರೆ, ಪೌರಾಣಿಕ ರಂಗಭೂಮಿ ಬಗ್ಗೆ ನಾನು ಹೇಳಲಿಲ್ಲ. ಹವ್ಯಾಸಿ ಸಾಮಾಜಿಕ ಮಾಡಿ 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 ಪೌರಾಣಿಕ ರಂಗಭೂಮಿಗೆ ತುಂಬ ಕಷ್ಟಪಟ್ಟು ನಾನು ಬಂದೆ. ಬೆಂಗಳೂರಿಗೆ ಬಂದಾಗ ನನಗೆ ಕಾಲಭೈರವ ಗಂಗಾಧರ ಅಂತ ಹೇಳ್ಬಿಟ್ಟು ಅವರು ರಂಗಭೂಮಿಗೆ ಕರ್ಕೊಂಡು ಬಂದರು. ಕಲ್ಲೂರು ಶ್ರೀನಿವಾಸ್ ಮಾಸ್ಟ್ರು, ನಾಗವಾರದಲ್ಲಿ ಒಂದು ಪೌರಾಣಿಕ ಸಂಸ್ಥೆ ಇತ್ತು, ಅವರು ನನ್ನ ಯಾವಾಗೋ ಕಲಿತಂಥ ಚೂಡಾಮಣಿ ಟೀಚರ್ ಹತ್ರ ಕಲಿತಂಥ ಒಂದು ಭರತನಾಟ್ಯ ಈ ಪೌರಾಣಿಕಕ್ಕೆ ಬಂದಾಗ ಯೂಸ್ ಆಯಿತು. ಅದು ಎಷ್ಟೋ ವರ್ಷಗಳ ನಂತರ, 40 ವರ್ಷಗಳ ನಂತರ ಆ ಒಂದು ಮತ್ತೆ ರಿಪೀಟ್ ಆಗಕ್ಕೆ ನನಗೆ ಶುರುವಾಯಿತು. ನೋಡಿ, ನಾವು ವಿದ್ಯೆಗಳನ್ನು ಕಲಿತ್ರೆ ಯಾವಾಗ ಬೇಕಾದರೂ ನಾವು ಇದು ಮಾಡ್ಬೋದು. ಹಾಗಾಗಿ ನನ್ನ ತಾಯಿ ಏನು ಮಾಡಿದ್ರು, ಪಾರ್ಲರ್ ಕೋರ್ಸ್ ಮಾಡಿಸಿದ್ರು, ನನಗೆ ಟೈಲರಿಂಗ್ ಮಾಡಿಸಿದ್ರು. ನಂದು ಏನೇ ಕಾಸ್ಟ್ಯೂಮ್ಸ್ ಇವತ್ತು ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಎಲ್ಲವೂ ನಾನು ಹೊಲಿತೀನಿ. ಹಾಗಾಗಿ ಚಲನಚಿತ್ರ ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದೀನಿ. ಸಿಹಿ ಕಹಿ ಚಂದ್ರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಹೀಗೆ ಹೀಗೆ ಇದರೊಳಗೆ ಬೆಳೀತಾ. ತುಂಬ ಸಂತೋಷ ಮೇಡಮ್. ಸೊ ಒಟ್ಟಿನಲ್ಲಿ ಬದುಕಿಗೆ ಏನಿರಬೇಕು ಅದೆಲ್ಲವನ್ನು ಅಚ್ಚುಕಟ್ಟಾಗಿ ಕಲಿತು ಬದುಕನ್ನು ತೊಗಿಸ್ತಾ ಇದ್ದೀರಲ್ಲ, ಅದು ಮಾದರಿ ಆಗುತ್ತೆ ಎಲ್ರಿಗೂ ಕೂಡ. ತುಂಬ ಸಂತೋಷ ಮೇಡಮ್. ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಹೊಸ ಹೊಸ ವಿಭಿನ್ನವಾದ ಪ್ರಯತ್ನಗಳೇನಿದೆ ನಿಮ್ಮ ಯೋಜನೆಗಳ ಪಟ್ಟಿಯಲ್ಲಿ, ಅವೆಲ್ಲವೂ ಕೂಡ ಸಾಕಾರಗೊಳ್ಳಿ, ಯಶಸ್ವಿಯನ್ನು ಸಾಧಿಸಲಿ ಅನ್ನುವಂಥದ್ದು ನಮ್ಮ ಆಶಯ. ಮತ್ತು ರಂಗಭೂಮಿಗೆ ಮತ್ತಷ್ಟು ಕೊಡುಗೆ ನಿಮ್ಮಿಂದ ಆಗಲಿ ಅನ್ನುವಂಥದ್ದು ಮೇಡಮ್. ತುಂಬ ತುಂಬ ಸಂತೋಷ. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಿ. ಭಾಗವಹಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಹೇಳೋದಕ್ಕೆ ತುಂಬ ವಿಷಯಗಳಿದೆ, ಆದರೆ ಹೇಳೋದಕ್ಕೆ ಸಮಯ ನಮಗೆ ಕೊರತೆ ಇದೆ. ಹಾಗಾಗಿ ಚಂದನ ವಾಹಿನಿ ಶುಭೋದಯ ಕರ್ನಾಟಕ ಅಂದರೆ ನನ್ನ ಬೆಳಗಾಗೋದೇ ಶುಭೋದಯ ಕರ್ನಾಟಕದಿಂದ. ನಾನು ಎಲ್ಲರದ್ದು ನೋಡ್ತೀನಿ, ನನಗೆ ತುಂಬ ತಿಳುವಳಿಕೆನೂ ಇದು ತುಂಬ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ವಿಷಯ ಸಾಹಿತಿಗಳಾಗ್ಬೋದು, ಕೃಷಿ ಬಗ್ಗೆ ಆಗ್ಬೋದು, ಹೇಳ್ತಾ ಇದ್ದಾಗ ನಾನು ತುಂಬ ಕೇಳ್ಕೊಂಡಿದ್ದೀನಿ. ಈ ಚಂದನ ವಾಹಿನಿಗೆ ನನ್ನ ಧನ್ಯವಾದಗಳು. ಇದಕ್ಕೆ ಈ ವೇದಿಕೆಗೆ ಬರಲು ನನಗೆ ಕಾರಣಕರ್ತರಾದವರು ಬಹಳ ಮುಖ್ಯವಾಗಿ ಲಕ್ಷ್ಮೀ ಕಾರಂತ್ ಅವರು ಹಾಗೂ ಚಂದ್ರಕಲಾ ಮೇಡಮ್, ಸಿಬ್ಬಂದಿ ವರ್ಗ, ಸುಕನ್ಯಾ, ತಾವು ಬಸವ ಟಿವಿಲಿ ನಿಮ್ಮನ್ನು ನೋಡಿದ್ದೆ, ಈಗ ನಂತರದಲ್ಲಿ ನಿಮ್ಮ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು. ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರ ತುಂಬ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ತಮಗೆ ನನಗೆ ಬಹಳ ಖುಷಿ ಆಯಿತು ನೀವು ಕರೆದಾಗ ನನ್ನನ್ನು. ವೀಕ್ಷಕರೇ, ರಂಗ ಬದುಕಿನ ಪಯಣ ಹೇಗೆಲ್ಲ ಇರುತ್ತೆ ಅಲ್ವಾ? ಬಹುಶಃ ಇದು ನಮಗೆ ಒಂದಷ್ಟು ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ಸುತ್ತಮುತ್ತ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಅದರ ಮಾಹಿತಿ ಏನು, ಎಲ್ಲಿ ನಡೀತಾ ಇದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಬರೋಣ. ಓಕೆ, ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸ್ವರ ಸೌರಭ ಅನ್ನುವಂಥ ಒಂದು ಸಂಸ್ಥೆಯ ವತಿಯಿಂದ ನಡೀತಾ ಇದೆ. ಗುರು ಸ್ಮೃತಿ ಅನ್ನುವಂಥ ಒಂದು ಕಾರ್ಯಕ್ರಮ ಇದೇ ಜುಲೈ 20ನೇ ತಾರೀಕು ಅಂದರೆ ನಾಳೆ ಶನಿವಾರ ಸಂಜೆ 4 ಗಂಟೆಗೆ ಆರಂಭ ಆಗುತ್ತೆ. JSS ಆಡಿಟೋರಿಯಂ, 8th ಬ್ಲಾಕ್, ಜಯನಗರ್, ಬೆಂಗಳೂರು. ನಂತರ ಮತ್ತೊಂದು ಕಾರ್ಯಕ್ರಮ ಭಾರತೀಯ ವಿದ್ಯಾಭವನ ಮತ್ತು ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ವ್ಯಾಸವಂದನಾ ಸಮಾರಂಭ 2024. ಈ ಕಾರ್ಯಕ್ರಮ ನಡೀತಾ ಇದೆ ಭಾನುವಾರ ಅಂದರೆ ನಾಡಿದ್ದು 21ನೇ ತಾರೀಕು ಬೆಳಗ್ಗೆ 11:30ಕ್ಕೆ. ಸ್ಥಳ KRG ಸಭಾಂಗಣ, ಭಾರತೀಯ ವಿದ್ಯಾಭವನ, RC ರಸ್ತೆ, ಬೆಂಗಳೂರು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.